ಜಗತ್ ತುಂಬ ಮಾಟ ಮಂತ್ರ. ಅಲ್ಲಿ ಬರ್ರಿ ಇಲ್ಲಿ ಬರ್ರಿ, ಮನೆ ಮನೆಗೆ ಮಾಟ ಮಂತ್ರ. ಕಲಿಯುಗದಲ್ಲಿ ಮನೆ ಮನೆಗೆ ಮಾಟ ಮಂತ್ರ. ಮಾಟ ಮಂತ್ರದಿಂದ ಮನೆ ಸುರಕ್ಷಿತವಾಗಿರಬೇಕಾದ್ರೆ ಏನು ಮಾಡಬೇಕು? ಸ್ವಲ್ಪ ಇದಕ್ಕೆ ಸೈನ್ಸು ಅದನ್ನು ಹೇಳ್ತೀನಿ ನಾನು. ಮನೆ ಬಹಳ ಸ್ವಚ್ಛವಾಗಿಟ್ಬೋದು. ಎಲ್ಲಿ ಸ್ವಚ್ಛತೆ ಆದ ಮನೆಯ ಸ್ವಚ್ಛತೆ, ಭಾವನೆಯ ಸ್ವಚ್ಛತೆ ಎಲ್ಲಿ ಅದ ಅಲ್ಲಿ ದುಷ್ಟ ಶಕ್ತಿಯ ಪ್ರಭಾವ ನಡೆಗೆ. ಎಷ್ಟು ಮನೆ ನೀವು ಹೊಲಸಿಡ್ತೀರಿ, ಎಷ್ಟು ಮನಸ್ಸು ಹೊಲಸಿಡ್ತೀರಿ. ಈಗ ಮನಸ್ಸಿನ ಒಳಗಿನ ಹೊಲಸು ಯಾವುದು? ರಾಣಿಯಮ್ಮ ಹೇಳಿ. ಮನಸ್ಸಿನ ಹೊಲಸಂದ್ರೆ ಏನು? ಮನಸ್ಸು ಹೊಲಸಾಗಿರುವುದಂದ್ರೆ ಏನು? ಅದೇ ಯಾವ್ದು ಇಟ್ಕೋಬಾರ್ದು ಅಂತ. ಕೆಟ್ಟದಂದ್ರೆ ಯಾವುದು? ಕೆಟ್ಟ ಗುಣ ಪರಿಚಯ ಇರ್ಬೇಕಲ್ಲ ಯಾವ್ದು? ಓಂ ನಮಃ ಶಿವಾಯ. ಯಾವ್ದು ಕೆಟ್ಟದ್ದು? ಕೆಟ್ಟ ದೃಷ್ಟಿಯಿಂದ ಯಾರನ್ನು ನೋಡಬಾರ್ದು. ಕೆಟ್ಟ ದೃಷ್ಟಿ ಇದೊಂದು ಕೆಟ್ಟ ಗುಣ. ಕೆಟ್ಟ ಗುಣ ಯಾವ್ಯಾವು ಅಂದ್ರೆ ಅಸೂಯೆ, ಇನ್ನೊಬ್ರದ್ದು ಒಳ್ಳೇದಾಗಿದ್ದಕ್ಕೆ ನೋಡಕ್ಕಾಗೋದಿಲ್ಲ, ಇದು ಅಸೂಯೆ. ನಮ್ಮ ಮನೆ ಬಾಜುವವರು ಒಂದು ದೊಡ್ಡ ಕಾರ್ ತಂದ್ರು, ಅವ್ರ ಮನ್ಯಾಗ ಒಂದು ದೊಡ್ಡ ಟಿವಿ ಬಂತು, ಅದು ನಮ್ಮ ಮನೆಗೆ ಬಂದೈತೆಪ್ಪ ಅನ್ನೋದು ಗುಣ ಇರಬೇಕು. ಖುಷಿ ಆಗ್ಬೇಕು. ಅವರು ನಮ್ಮವ್ರದಾಗಬೇಕು. ಅವ್ರು ತಂದ್ರಲ್ಲ, ನಾವು ತರಲಿಲ್ಲ, ನಾವು ಹಿಂದುಳಿದೇವಲ್ಲ ಅಂತ ನೋವು ಆಯಿತು ಅಂದ್ರೆ ಆ ನೋವಿನ ಹಿಂದೆ ಇನ್ನೊಂದು ತಯಾರಾಗ್ತದ ಸಿಟ್ಟ. ಈಗ ತಿಳ್ಕೊರಿ, ನಾ ಭಾಳ ಚೆಲಿವೆ. ನನ್ನಕ್ಕಿಂತಲೂ ಚೆಲಿವಿದ್ದವ್ರು ಯಾರು ಬಂದ್ರ ಎಷ್ಟು ಚಂದಪ್ಪ, ಇವ್ರು ಎಷ್ಟು ಚಂದ ಚೆಲಿವೆದಾರ ಅಲ್ಲಿ ನೋಡಿ ಆನಂದ ಪಡ್ಬೇಕು ನಾವು. ಇವ್ರು ನನಗಿಂತ ಯಾಕೆ ಚೆಲಿವೆದಾರ ಅಂತೇಳಿ ಹೋಗಿ ಮಾಟ ಮಂತ್ರ ಮಾಡಕ್ ಹೋಗ್ಬಾರ್ದು. ಅದು ಯಾವಾಗ ಆಗ್ತದಂದ್ರ ಅವ್ರಕ್ಕಿಂತ ನಾನೇ ಮೆರಿಬೇಕು, ನನ್ನ ಫೋಟೋಗೆ ಲೈಕ್ಸ್ ಬರಬೇಕು, ವ್ಯೂಸ್ ಬರಬೇಕು, ಇನ್ಸ್ಟಾಗ್ರಾಮ್ದಲ್ಲಿ ನಾನೇ ಎಲ್ಲ ಕಡೆ, ಫೇಸ್ಬುಕ್ನಾಗ ನಂದೇ 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 ಅನ್ನೋದೇ ನರಕದ ಪ್ರಾಪ್ತಿ ಅದ. ನರಕ ಯಾವುದು ಜಗತ್ತಿನೊಳಗೆ? ನಾನದೇ ನರಕ. ರಾವಣನ ತೋಳೆ ಜ್ಞಾನಿ ಇದ್ದನು, ಎಂಥ ಜ್ಞಾನ ತುಂಬಿತ್ತು ರಾವಣನ ಹತ್ರ. ಆಂಧ್ರದೊಳಗೆ ಅವನಿಗೆ ಸೆಕೆಂಡ್ ಶಿವ ಅಂತಾರ. ಎಂಥ ಜ್ಞಾನ ರೀ. ನಿಕಂಬಲಾದೇವಿಯನ್ನ ಸಿದ್ಧಿ ಪಡ್ಕೊಂಡಿದ್ದ. ಜಗತ್ತಿನಾಗಿಲ್ಲದ ಎಲ್ಲ ಜ್ಞಾನವಿತ್ತು. ಆದ್ರೆ ಒಂದು ಮಾತು ಹೇಳ್ತಾರ, ವಿದ್ಯಾ ವಿನಯೇನ ಶೋಭತೆ. ಎಷ್ಟು ವಿದ್ಯೆ ಇದ್ರೆ ಏನ್ರಿ, ಏನ್ ಮಾಡುತ್ತ? ಒಳಗೊಂದು ಬಾಗುವಂತ ಗುಣ ಇಲ್ಲಂದ್ರ. ನಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ರಿ, ಭಾಳ ಶಾಣೆ ಅದನ್ರಿ, ಕಂಪ್ಯೂಟರ್ ಸೈಂಟಿಸ್ಟ್ ಅದನ್ರಿ, ಏನ್ ಮಾಡೋದು? ಸೊಕ್ಕಿಲೆ ಮೆರಿತಾನ. ಅವಾಗ ನಮಸ್ಕಾರ ಮಾಡಂಗಿಲ್ಲ, ಗುಡಿಯಾಗ ಬಂದು ಕೈ ಮುಗಿಯಂಗಿಲ್ಲ. ಎಲ್ಲಿ ದೇವ್ರು ಅಂತಾನ, ಏನ್ ಮಾಡೋದು? ಅಂತವ್ರು ತಗೊಂಡು ಏನ್ ಮಾಡೋದು ಹೇಳಿ? ಸೈಂಟಿಸ್ಟ್ ಗುಡಿಗೆ ಬಂದಿದ್ದ, ನಿಮ್ಮಂತ ಭಾವಿಕ ಭಕ್ತರು ಬಂದು ಹಿಂಗ್ ಕೈ ಮುಗಿಯಾಕತ್ತಾರ. ಇವ ತಾಯಿ ಗುಡ್ಯಾಗ ಬಾಳ ಸೆಕೆ ಅದ, ನಮ್ಗೆಟ್ಟು ಬೆವರು ಬರಾಕತ್ತದ, ತಾಯಿಗೆ ಎಷ್ಟು ಬೆವರು ಬರ್ಲತ್ತ, ಗಾಡಿ ಹಾಕದ. ಹೆಂಗದ ಭಕ್ತಿ ಭಾವ? ಸೈಂಟಿಸ್ಟ್ ಬಂದಿದ್ದ, ಅವ ಅಂದ, ಎಷ್ಟು ಹುಚ್ಚರದ ಇವರು. ಅದು ಕಲ್ಲಿನ ಮೂರ್ತಿ ಅದ, ಅದಕ್ಕೇನು ಸೆಕೆ ಬರ್ತದೇನು? ಅವನಿಗೆ ಕಲ್ಲು ಕಾಣಕತ್ತದ, ನೋಡುವಂತ ಮನಸ್ಸು ಕಲ್ಲದ, ಅದಕ್ಕೆ ಕಲ್ಲು ಕಾಣಕತ್ತದ. ನಮಗ ತಾಯಿ ಕಾಣಕತ್ತ. ಹಂಗ ಮಜಾ ಅದ ಇದು. ಇದು ಎಲ್ಲದ ನೋಡೋದು? ನಮ್ಮ ಒಳಗೆದ ದೃಷ್ಟಿ ಭಾವ. ಈಗ ನಮ್ಮ ರಾಣಿ ಮಮ್ಮಿ ಅದಾಳ, ನಾವು ಮಮ್ಮಿ ಹತ್ರ ಮಮ್ಮಿ ಕಾಣಿಸ್ತಾಳ. ತಾಯಿ ಅಂದ್ರೆ ಎಷ್ಟು ಪ್ರೇಮ ನೋಡ್ರಿ, ಎಷ್ಟು ಪ್ರೇಮ. ಮತ್ ಇನ್ನೊಬ್ಬ ಯಾವ ಬರೀ ಶರೀರ ನೋಡ್ತಾನೆ, ಎಷ್ಟು ಚಂದ ಅಂತೇಳಿ ನೋಡೋರ್ ಕಣ್ಣಾಗ ಎಲ್ಲ ಇದು. ಹೌದಲ್ಲ? ಎಷ್ಟು ಮಜಾ ಅದ. ಸೋಲಾಪುರ ಸಿದ್ದರಾಮೇಶ್ವರರು ಪೂಜಾ ಮಾಡ್ತಿದ್ರು. ಪೂಜಾ ಮಾಡುವಾಗ ಕಪಿಲ ಸಿದ್ಧ, ಚನ್ನ ಮಲ್ಲಿಕಾರ್ಜುನ
ಕಪಿಲ ಎಷ್ಟು ಭಾವಶುದ್ಧ ಆಗಿತ್ತು. ಪ್ರೀತಿ ರೀ, ಮತ್ತೊಂದೇನಿಲ್ಲ, ಪ್ರೇಮ. ನಿನ್ನೆ ಹೇಳದ್ನಲ್ಲ ಸಿದ್ಧಾರೂಢ, ಹುಲಿ ಮೇಲೆ ಪ್ರೇಮ, ಹುಲಿ ಪ್ರಾಣ ಬಿಟ್ಟರೆ ಗಳಗಳಾನೇ ಅಂತ. ಶರಣ ಹಂಗೆ ನಿಮ್ ಮನೆ ಒಳಗಿರುವಂತ ನಾಯಿ ಮೇಲೂ ಪ್ರೇಮ ಇರ್ಬೇಕು ನಿಮಗೆ, ಬೆಕ್ಕಿನ ಮೇಲೂ ಪ್ರೇಮ ಇರ್ಬೇಕು ನಿಮಗ. ಅದು ಉಂಡೈತೆ ಇಲ್ಲೋ, ಅದು ಎಲ್ಲಿ ಹೋಗೈತಿ? ಒಂದಿಷ್ಟು ಪ್ರೇಮ್ ಮಾಡ್ಲಕ್ ಕಲಿಬೇಕ್ರಿಪ್ಪ. ಲವ್ ಇಸ್ ಅ ಗಾಡ್ ಅಂತ ಹೇಳ್ತಾನೆ ಯೇಸು. ಜಗತ್ತಿನಾಗ ದೇವ್ರು ಎಲ್ಲಿಯೂ ಇಲ್ಲ, ನಿಮ್ ಹೃದಯ ಒಳಗೆ ಅದ. ದೇವರಿಗೆ ಪ್ರತಿಯೊಂದು ಮನೆಯಕ್ಕ ಬರಕ್ಕಾಗ, ಅದಕ್ಕೆ ತಾಯಿಯನ್ನು ಕೊಟ್ಟು ಕಳಿಸಿ. ತಾಯಿ ಮೊದಲ ದೇವರು. ತಾಯಿಗೆ ದೇವ್ರು ಯಾಕಂದಾರ? ನೀವು ಬೈರಿ, ಆಕೆಗೆ ಏನು ಮಾಡ್ತೀರಿ ಮಾಡ್ರಿ. ಕಳ್ಳ ಹೇಸಿ ಕಳ್ಳ ಅಂದ, ಮತ್ತೆ ಕರಿತಲ್ಲ. ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತಹ ಗುರು ಬೇಕು. ಗುರುನು ಹಂಗಿರ್ಬೇಕು, ತಾಯಿಗತ್ಲೆ ಇರಬೇಕು. ಗುರುವಿನ ಮನಸ್ಸಿನಾಗ ದ್ವೇಷ ತಿರಸ್ಕಾರ ಇರಬಾರ್ದು. ಅವ್ರು ನಮಗ ಮನೆಗ್ ಕರೆದಿಲ್ಲ, ನಮಗ್ ದಕ್ಷಿಣೆ ಕೊಟ್ಟಿಲ್ಲ, ನಾವ್ ಹೇಳ್ದಂಗೆ ಕೇಳಿಲ್ಲ ಅಂತ ತಾಪ್ ಮಾಡ್ಕೋಬಾರ್ದು. ಒಂದಿಷ್ಟು ಸ್ವಲ್ಪ ತಪ್ಪಿದ್ರ ಬೈಬೇಕು, ಕರೆ ಮತ್ತೆ ಕರೆ. ಅದು ಗುರುತ್ವ. ಅಂಥ ಗುಣ ತಾಯಿ ಹತ್ರ ಇರ್ತದೆ. ತಾಯಿ ಮೊದಲು ದೇವರು ಅಂತ ಹೇಳಿದ್ರಲ್ಲ, ಹಾಗೆ ನಾನು ವಿಷಯಕ್ಕೆ ತರ್ಕ ಮಾಡ್ರೆ ನಾ ಏನ್ ಹೇಳ್ತಿದ್ದೆ ಮೊದಲು? ಏನ್ ಹೇಳ್ತೀನಿ ಮತ್ತೆ ನಾನು. ಪ್ರೇಮವೇ ದೇವರು, ಪ್ರೇಮವೇ ದೇವರು. ನೋಡುವಂಥ ದೃಷ್ಟಿ. ಅಸೂಯೆಗೆ ಬಂದಿತ್ರಿ, ಅಸೂಯೆ. ದುಷ್ಟ ಗುಣಗಳು ಏನದಾವಲ್ಲ, ಇವತ್ತಿನ ಪ್ರವಚನ ಬಹಳ ಮಹತ್ವದ. ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ಅಲ್ಲಿ ಮನ್ಯಾಗ ಕೂತು ಅವರು ಕೇಳ ನನಗೆ ಬರೋಪ್ಲಿ ಇಲ್ಲಕ್ಕಿ, ಇವತ್ತು ಇದ್ರ ಬಗ್ಗೆ ಹೇಳ್ರಿ ಅಂತ ಹೇಳ್ಯಾರ. ಮತ್ತೆ ರೆಕಾರ್ಡ್ ಮಾಡ್ಲಿಕ್ಕೆ ಹೇಳ್ರಿ, ಮತ್ತೆ ಕೂತು ಕೇಳ್ತೀನಿ ತಂದ. ಇದು ಕ್ಯೂರಿಯಾಸಿಟಿ. ನಿಮ್ಮ ಹೃದಯ ಒಳಗೆ ಪ್ರಶ್ನೆ ಕೇಳು. ಕೆಲಸ ಸಣ್ಣ ಹುಡುಗರದ ಅವ್ರು ಕೇಳ್ರಿ, ನೀವು ಕೇಳ್ರಿ. ಹೋಟೆಲ್ದಾಗ ಹೋಗಿ ನಿಮಗೆ ಇಷ್ಟ ಆಗಿದ್ದು ಬೇಡ್ಬೇಕು. ಕೆಲವ್ರಿಗೆ ಇಡ್ಲಿ ಇಷ್ಟ, ಕೆಲವ್ರಿಗೆ ವಡಾ ಇಷ್ಟ. ಇಷ್ಟ ಆಗಿದ್ದು ಸಿಕ್ಕರೆ ಆನಂದ ಆಗ್ತದಲ್ಲ. ನಾವಾಗಿ ಪ್ರಿಪೇರ್ ಮಾಡಿ ಬಂದು ಹೇಳಿದ್ರಾಗ ಮಜಾ ಇಲ್ಲ. ನೀವು ಕೂತು ಕೇಳೋದ್ರಾಗ ನನಗೆ ಕೇಳಿದ ತಕ್ಷಣ ಟಕ್ಕನ ಅದೇ ಹೇಳ್ಬೇಕಂದ್ರೆ ನನಗೂ ಒಂದು ಚಾಲೆಂಜ್. ಯಾಕಂದ್ರೆ ನಾ ಪ್ರಿಪೇರ್ ಮಾಡ್ಕೊಂಬಂದು ಹೇಳೋದು ಅದಕ್ಕಿಂತಲೂ ನೀವು ಇದು ಜೀವಂತ ಜರಿ ಇದ್ದಂಗೆ ಮಸ್ತ್. ಅಸೂಯೆ ಅನ್ನೋದು ಕೆಟ್ಟ ಗುಣ. ಇನ್ನೊಂದು ಎರಡು ಕೆಟ್ಟ ಗುಣ ಹೇಳ್ರಿ. ಅಸೂಯೆ ಒಂದಾಯ್ತು. ಅನಸೂಯೆ ಅಂತೀವಿ ನಾವು. ಅಸೂಯೆ. ಅನುಸೂಯೆ ಮಹಾಪತಿ ಇರುತ್ತಾ ಇದ್ಲಲ್ಲ, ಯಾರಿಗೆ ಅಸೂಯೆ ಇರುವುದಿಲ್ಲ, ಇನ್ನೊಬ್ರು ನೋಡಿ ಸಂತೋಷ ಪಡ್ತಾರ, ನನಕ್ಕಿಂತಲೂ ಇವ್ರು ಸ್ವಲ್ಪ ಮುಂದೆ ಹೋಗ್ಲಿ ಅಂತಾರಲ್ಲ, ಅದಕ್ಕೆ ಅನುಸೂಯೆ ಅಂತಾರೆ. ಅನುಸೂಯ ಹಿಂದೆ ಕಿತ್ರಿದು ಭಾಳ ಚಂದ ಇತ್ತು. ಹೊಸ ಸೀರೆ ಕೊಂಡು ತಂದ್ರ ಉಟ್ಕೋತಿದ್ರು ಹೆಣ್ಮಕ್ಳು, ನನಗೆ ಗೆಳತಿ ಕೊಡ್ತಿದ್ರು. ಇಲ್ಲೇ ಇತ್ತು ನಮ್ ಕ್ಯಾಂಪ್ನ್ಯಾಗ ಹಂಗವಲ್ರಿ. ಒಂದ್ ಸೀರೆ ಕ್ಯಾಂಪ್ ಎಲ್ಲ ಓಡಾಡ್ತಿದ್ರು ಎಲ್ಲಾರು ಅಡ್ ಪ್ರೀತಿಲೇ ಇದ್ರಿ. ಇಲ್ಲೇ ಇಷ್ಟ ಓನ್ಯಾಗನ ಹಂಗಿದ್ವ್ರಿ. ಈಗೆಲ್ಲ ಸೌಕರ್ಯ ಬಂದು ಅದಕ್ಕೊಂದು ಹೆಸರು ಇಟ್ಟಿದ್ರು, ಏನು ಗಳಿಗೆ ಮುರಿಯೋದು. ಗಳಿಗೆ ಮುರಿಯೋ ನೆಪ ಮಾಡಿದ ಹಾಕೋ ಖರೇನೆ ನೋಡ್ರಿ. ಇನ್ನೊಬ್ರಿಗೆ ಕೊಟ್ಟು ಎಷ್ಟು ಚಂದ ಕಾಣಕತ್ತೀಯಮ್ಮ, ನನ್ಕಿಂತ ನೀ ಹಾಕೊಂಡ್ರೆ ಎಷ್ಟು ಚಂದ ಹಿಂಗಂದ್ರಿ. ಎಷ್ಟು ಆನಂದ ನೋಡ್ರಿ. ಹೌದಾ? ಇನ್ನೊಬ್ರು ತಿಂದದ್ದು ನೋಡಿ ಆನಂದ ಪಡ್ರಿ. ಎಲ್ಲಾರು ಪಂಕ್ತಿಯಾಗ ಊಟ ಮಾಡತ್ತಾರಲ್ಲ, ಕಣ್ ತುಂಬ ನೋಡ್ರಿ. ಇವೆಲ್ಲ ನನ್ನ ಮಕ್ಳು ಊಟ ಮಾಡ್ಲತ್ತ ಸುಮ್ಮ ಅನ್ರಿ. ಯಾರ್ಯಾಕಿರ್ಲಕ್ಕ ಅವರು ಕೊತ್ತವ್ರು ಹರಿಜನ್ರು ಅದಾರ, ಮತ್ತೆ ಯಾರೋ ಅದಾರ, ಸುಮ್ ನನ್ನ ಮಕ್ಳು ಅದಾರ. ಎಷ್ಟು ಅನ್ಕೋತೋರಿ ಹೃದಯದಾಗ ಪ್ರೇಮ ತುಂಬಿ 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 ಹರಿತದ. ಪ್ರೇಮ ಬೇಕ್ರಿ, ಪ್ರೇಮ ಬೇಕು. ಪ್ರೇಮವೇ ದೇವರು. ಜಗತ್ನಾಗ ಮತ್ತೆ ಯಾವುದೂ ದೇವರಿಲ್ಲ. ರಾಮಕೃಷ್ಣ ಪರಮಹಂಸ ಅಡಿಗೆ ಮಾಡಿಸಿದ್ದ, ಪ್ರವಚನ ಮಗ್ಯಾನ ಸಜ್ಜಕ ಅದೇನ ಮಾಡಿದ್ರು. ಎಲ್ಲಾರು ಬಂದು ಉಂಡು ಹೊಂಟಿದ್ರು. ಒಂದು ಮುದುಕಿ ಬಡಗಿ ಉರ್ಕೋತಿ ಹಿಂಗೆ ಬರಕತ್ತಿ. ಆ ಮುದುಕಿ ಎಲ್ಲ ಕತ್ತಿದ್ರು, ನಿಮಗೆಲ್ಲ ಕೈ ಕಾಲದವ, ಓಡಾಡಿ ನೀವು ಮುಂದೆ ಹೊಂಟಿರಿಪ್ಪ, ನನಗೆ ಕಾಲಿಲ್ಲ, ನನ್ನ ಕಣ್ಣು ಕುಡ್ಡವ, ನನಗೆ ಹಸಿವಾಗಿದ್ರು, 4 ದಿವಸ ಆಯ್ತು ನಾವು ಉಪವಾಸಿದ್ರು, ಸ್ವಲ್ಪ ನನ್ನ ಮುಂದೆ ಕರ್ಕೊಂಡು ಹೋಗ್ರಿ, ನನಗೋತಿ ಎಡಿ ತಂದು ಕೊಡ್ರಿ ಅಂತ ಮುದುಕಿ ಎಲ್ಲ. ಅಷ್ಟು ಅನ್ನೋದ್ರಾಗ ರಾಮಕೃಷ್ಣ ಪರಮಹಂಸರ ಅಲ್ಲಿ ಎದ್ದಿನತ್ತು, ನಮ್ಮವ್ ಬಂದಾಡ್ರು, ಕರೀರು, ಅಕ್ಕಿ ಊಟಕ್ಕೆ ನೀಡ್ರು. ಪಾಪ ಊಟಕ್ಕೆ ನೋಡ್ರು, ನನಗೆ ಕಸಿ ಬಿಸಿ ಆಳಕತ್ತದ್ರು. ಊಟಕ್ಕೆ ಗಳಗಳ ಹತ್ತ ಶರಣ. ರಾಮಕೃಷ್ಣ ಪರಮಹಂಸರು ಹತ್ರು, ಮುದುಕಿ ಉಂಡಿಲ್ಲ ತತ್ರು. ಅಟ್ರಾಗ ಆ ಮುದುಕಿ ನಿಜ ರೂಪ ತಾಳಿ ನಿಂತು ಬಿಟ್ಲು.
ದೇವಿ ಇದ್ಲಕ್ಕಿ ಈಕಿ ಒಳಗೆ ಕೂತಾಳ ಭಾಳ ಬೇಡಿಕೆ ನಾನಾ ಥರ ಪರೀಕ್ಷೆ ಮಾಡ್ತಾಳೆ. ನೀವು ಹಿಂಗೆ ತಿಳ್ಕೊಬೇಡ್ರಿ, ಆಕಿ ಹಿಂಗೆ ರೂಪ ತೊಗೊಂಬರ್ತಾಳೆ. ಆಕಿ ಮುದುಕಿ ಆಗಿ ಬರ್ತಾಳೆ, ಸಣ್ಣ ಹುಡುಗಿ ಆಗಿ ಬರ್ತಾಳೆ. ನೋಡ್ತಾಳೆ ನಿಮ್ಮ ಮನಸ್ಸು ಎಷ್ಟು ಪ್ರೀತಿ ಇಟ್ಟಿರಿ. ಘಟಪ್ರಭಾದಾಗ 15 ವರ್ಷದಿಂದ ನನಗೆ ಹೋಮಿಗೆ ಕರ್ಸಿದ್ರು. ಒಳ್ಳೆ ಹೋಮ್ ಮಸ್ತ್ ನಡೆಸಿದ್ದನ. ಮಧ್ಯಾಹ್ನ 4 ಆಗಿತ್ತು. ಹೋಳಿಗೆ ಪಾಳಿಗೆ ಎಲ್ಲ ಮಸ್ತ್ ಮಾಡಿದ್ರು. ಒಂದು ಮುದುಕಿ ಬತ್ತು ಭಿಕ್ಷಾ ಬೇಡಕ್ಕೆ, ಹೊಲಸು ಸರ್ವಿ ಹಾಕ. ಇವ್ರಂದ್ರು, ಇನ್ನ ಮನೆ ದೇವ್ರಿಗೆ ನೀವೇ ತೋರಿಸಿಲ್ಲ, ಆ ದೇವ್ರಿಗೆ ನೀವೇ ತೋರಿಸಿಲ್ಲ, ಇನ್ನ ಗುರುಗಳು ಉಂಡಿಲ್ಲ, ಯಾರೂ ಉಂಡಿಲ್ಲ, ನಮ್ದು ಹೋಮ್ ಪೂಜೆ ನಡೆದ, ನಡೆ ಮುಂದಿನ ಮನೆಗೆ. ನಾವೆಲ್ಲರೂ ಹಿಂಗೆ ಅಂತೇವಲ್ಲ. ನಂದು ಹುಚ್ಚು ಗುಳ್ಯಾಗ ಕೊಡ್ರಿ, ಮೊದಲು ಕೊಡ್ರಿ. ಗುಡ್ಯಾನ್ ದೇವ್ರ ಕಲ್ಲದ, ಅದು ತಿನ್ನಂಗಿಲ್ಲ, ಇದು ತಿತ್ತದ. ಆಕಿನ ಮೈ ಮೇಲೆ ಅರಿವಿ ನೋಡಬೇಡ್ರಿ, ಏನು ನೋಡ್ಬೇಡ್ರಿ, ಕೊಡ್ರಿ ಊಟಕ್ಕೆ. ಪಾಪ ದೇವಿ ಅಲ್ಲ ಅದೇನ ರಾಣಿ, ಅದೇನು ಕೊಟ್ರು ಊಟಕ್ಕೆ. 15 ಲಕ್ಷದ ಬಂಗ್ಲೆ ಕಟ್ಟೋದು, 80 ಲಕ್ಷದ ಬಂಗ್ಲೆ ಕಟ್ಟೋದು ಒಂದು 4-5 ವರ್ಷದಾಗ. ಆಕಿ ತಾಯಿನೇ ಇದ್ರು. ನಮ್ಮ ಬಿಲೀಫ್ಸ್ ಎಲ್ಲ ಬೇರೆ ಅದಾವ, ನಮ್ಮ ಮೈಂಡ್ ಸೆಟ್ ಎಲ್ಲ ಬೇರೆ ಅದಾವ. ಭಾಳ ವಿಚಿತ್ರ ಇದೀವಿ ನಾವು. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದು ಹೇಳ್ಯಾರ ನಿನ್ನ. ಮೈಂಡ್ ಸೆಟ್ ಅಂದ್ರೆ ಏನು? ಹುಚ್ಚು ಕಲ್ಪನೆಗಳು, ಯಾರೋ ಏನೋ ಹೇಳಿರ್ತಾರ, ಹಂಗೆ ಮಾಡ್ಕೋತು. ಅವ್ರು ಹಂಗೆ ಹೇಳ್ಯಾರ, ನಾವು ಹಿಂಗೆ ಮಾಡೋರು. ಪಕ್ಕ ತಿಳ್ಕೊರ, ನಿಮ್ಗೆ ಹೇಳ್ತೀನಿ. ಏನು ಹೇಳಿದೆ ನಾನು? ಅಸೂಯೆ. ಅಸೂಯೆ ಅನ್ನೋದೊಂದು ಕೆಟ್ಟ ಗುಣ, ದ್ವೇಷ ಅನ್ನೋದೊಂದು ಕೆಟ್ಟ ಗುಣ, ತಿರಸ್ಕಾರ ಅನ್ನೋದೊಂದು ಕೆಟ್ಟ ಗುಣ. ಸುಮ್ಮನೆ ತಿರಸ್ಕಾರ ಮಾಡೋದು ನಮ್ಗೆ ಅದು ಆಗಿವರ, ನಿಮಗೆ ದೂರ ಸರಿ. ಅಪ್ಪಗಳು ದೂರ ಹೋಯ್ತು. ನಾವೆಲ್ಲರಿಗೂ ಅಪ್ಕೋತೀವಿ, ನೋಡ್ತೀವಿ. ನಿಮಗೆಲ್ಲ ಆಗ್ತದೆ ಅಂತ ಅಪ್ಕೊಳ್ಬೇಕಂತ ಅನಿಸ್ತದೆ. ನಿಮ್ಮ ಮೈಂಡ್ ಸೆಟ್ ಎಲ್ಲ ಬೇರೆ ಹೊತ್ತ ಅನ್ಸುತ್ತೆ. ಶರಣಂದ್ರೆ ಹಿಂಗೆ ಹೇಳ್ಬೇಕು, ಯಾರಿಗೆ ಮುಟ್ಟಬಾರ್ದು. ಆ ವಿಚಿತ್ರ. ನಾ ಶರಣಿದ್ರು ಒಳಗೆ ನಾನೊಬ್ಬ ಅಣ್ಣದೇನು, ನಾನೊಬ್ಬ ಒಳಗೆ ತಮ್ಮದೇನು, ನಾವೊಬ್ಬ ಒಳಗೆ ತಂದೆ ಇದೆ. ಅದಕ್ಕೆ ಇವು ಮನಸ್ಸು ಹೋದಿರ್ತದಕ್ಕೆಲ್ಲ ಅಪ್ಕೋತೀನಿ ನಾನು. ಹೌದಾ? ಏನು ಅಪಗೊಳ್ಳೋದ್ರಿಂದ ಪ್ರೀತಿ ಬೆಳೀತದೆ ಮತ್ತೊಂದು. ಹೌದು. ಏನು ಹೇಳ್ತಿದ್ದೆ ನಾನು? ದುಷ್ಟಗುಣ, ಈರ್ಷ್ಯ, ದ್ವೇಷ, ತಿರಸ್ಕಾರ. ಸುಮ್ಮನೆ ನನಗೆ ಅದು ಆಗಿವರ ಇದು ಆಗ ಭಾಳ ಮಡಿ ಮಾಡ್ಕೊತ ಹೋಗೋದು. ಅವ್ರು ಯಾರು ಸ್ವಲ್ಪ ಹೊಲಿಸಿದ್ರು ಸರಿ, ಸುಮ್ಮನೆ ತಿರಸ್ಕಾರ. ಒಬ್ಬ ಡಾಕ್ಟರ್ ಇದ್ದ, ಭಾಳ ಮಡಿ ಮಾಡ್ತಿದ್ದ, ಬ್ರಾಹ್ಮಣರಾವ. ಭಾಳ ಶುದ್ಧ ಇರಕ್ಕೆ ಹೋಗ್ಬೇಡ್ರಿ, ಮತ್ತೆ ಅಹಂಕಾರ ಬರ್ತದೆ. ನಶಿಕ್ ನಾನು ಹಾಕಕ್ಕೆ ಹೇಳವ, ಗೋಮಂತ್ರಿ ಹಾಕೊಂಡು ಜಳಕನೇ ಮಾಡವ, ಎಲ್ಲ ಮಾಡವ. ಚಲೋ ಇತ್ತು, ಏನು ಮಾಡಬೇಡತ್ತ ಅಲ್ಲ, ಮಾಡ್ರಿ. ಸ್ವಚ್ಛ ಇಟ್ಟುಕೊಳ್ಳೋದು, ಶುದ್ಧ ಇಟ್ಟುಕೊಳ್ಳೋದು ಚಲೋ ಗುಣ, ಇದೇನು ಕೆಟ್ಟದಲ್ಲ. ಖರೆ ಅದೇ ತೆಲ ಹಾಕೊಂಡು ನಾನೇ ಶ್ರೇಷ್ಠ ಅನ್ನೋದೇ ಹೊಲಸು. ಪಕ್ಕ ತಿಳ್ಕೊರಿ, ನಾನೇ ಶ್ರೇಷ್ಠ ಅನ್ನೋದು ಹೊಲಸು. ಸಿದ್ಧಾರೂಢರು ಅಲ್ಲಿ ಕಾಶ್ಮೀರಕ್ಕೆ ಹೋಗಿದ್ರು, ಕಾಳಮ್ಮನ ಗುಡಿ ಇತ್ತು, ಅಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಹೋಗೋಣ. ಸರಿ, ನೀ ದೂರದಿ, ನೀವು ಹೊಲಸದೀನಿ. ಸಿದ್ಧಾರೂಢರಿಗೆ ಆ ಪೂಜಾರಿ ನುಗ್ಗಿಸ್ಬಿಟ್ಟ. ಈಗ ಸಿದ್ಧಾರೂಢರು ಅವ್ರು ಏನ್ರಿ, ಅವ್ರು ದೂತರು, ಜಳಕ ಮಾಡಿದ್ರೆ ಮಾಡೇ ಮಾಡೋರು, ಬಿಟ್ಟರು ಬಿಟ್ಟೇ ಬಿಡೋರು. ಮನಸ್ಸೆಂತ ಶುದ್ಧಿತ್ತು ಸಿದ್ಧಾರೂಢರದು, ಮುಗಿಸ್ಬಿಟ್ಟ. ಸರಿ, ದೂರ ಹೋಗ್ಬಿದ್ರಪ್ಪ, ಉಂಡಿದ್ದಿಲ್ಲ ಏನಿಲ್ಲ. ಅವಾಗ ಪೂಜಾರಿಗೆ ಅಂದ್ರು, ಸ್ವಚ್ಛ ಅಂತ ನೀ ಮನಸ್ಸೆಲ್ಲ ಶರೀರ ಎಲ್ಲ ಸ್ವಚ್ಛ ಇಟ್ಕೊಂಡಿದ್ಯೋ, 108 ಸಾಬಣ ಹಚ್ಕೊಂಡಿದ್ದಿ, ಎಲ್ಲ ಮಾಡಿದಿ. ನಿನ್ನ ಹೇ ಚಾಂಡಾಲ ದೂರ ಸರಿ ಅಂತಿದ್ದ ನಾವು. ಯಾರು? ಪೂಜಾರಿ ಅಂತಿದ್ದ ಸಿದ್ಧಾರೂಢರಿಗೆ, ಹೇ ಚಾಂಡಾಲ ದೂರ ಸರಿ. ಅವಾಗ ಅವ್ರಂದ್ರು, ನಿನ್ನ ಒಳಗೆ ದ್ವೇಷ ತಿರಸ್ಕಾರನು ಚಾಂಡಾಳ ಬಂದೈತೋ ಅದು ನೋಡು ಮೊದಲ ಅಂದ್ರು. ಶರೀರನ ಶುದ್ಧ ಇಟ್ಕೊಂಡಿರುತ್ತೆ ನೋಡ್ರ. ನೀವು ಮನಸ್ಸು ಭಾಳ ಮಹತ್ವದ. ನೀವು ಪೂಜೆ ಎಷ್ಟು ತಾಸು ಮಾಡ್ತೀರ ಅದು ನೋಡಂಗಿಲ್ಲ ನಾನು. ಇದೊಂದು ಪಕ್ಕ ತಲೆಗೆ ಇಟ್ಕೋರು, ನಾವು ಏನು ಹೇಳಾಕ್ತೇವೆ. ಇದಕ್ಕೆ ಬಹಳ ಮಹತ್ವ ಅದ. ನಮ್ಮನ್ನು ಕತಿ ಭಾಳ ಬೇರೆ. ನನಗೊಂದು ಗುಂಪ ಹಾಕಿ ಕೊಟ್ಟಿದ್ರು. ಅಲ್ಲಿ ಒಬ್ಬಕ್ಕೆ ಡ್ವಾರ ಸೋನಾಬಾಯಿ ಅಂತ ಬರ್ತಿದ್ರು. ಡ್ವಾರ ಬೇಕಿದ್ರು, ಏನು ಭಕ್ತಿದೆ ಯಾಕೆಂದು ಬಾಗ್ಲಾಗ ಬಂದು ಅಂದ್ರಕ್ಕೆ, ಯಪ್ಪ ನಾ ಅಡಿಗೆ ತಂದಿನ ಉಣ್ತೀಯಪ್ಪ, ಬಾಗ್ಲಾಗ ಯಪ್ಪ ನೋಡ್ರಿ ತಂದಿನ್ರಪ್ಪ, ನಿಮಗೆ ಭಾಳ ತಿನ್ಸಂಗಾಗಿದ್ರಪ್ಪ, ತೊಗೊಂಬಾರೇವ. ಇಲ್ರಪ್ಪ ನಾ ಕೇಳಿ ಜಾತಿಕಿದ್ರಪ್ಪ. ಇಟ್ಟು ಪ್ರೀತಿಯಿಂದ ಕೇಳಕತ್ತಿದ್ದೆ. ಯಾವ ಜನ್ಮದಾಗ ತಾಯಿ ಇದ್ದೇ ಗೊತ್ತಿಲ್ಲ, ತಿರ್ಲಿಲ್ಲ ಅಂದ್ರೆ ನನಗೆ ಪಾಪ ಹತ್ತಿತ್ತು.
ಯಾವುದೋ ಜನ್ಮದಾಗ ನೀ ತಾಯಿ ಇದ್ದಾಗ ಕಾಣಿಸ್ತೀವಿ, ಬಾರಮ್ಮ ಅಂಜಬೇಡಿ, ಅದಕ್ಕೆ ಹೆದರ್ತಿ ಅಂದನ. ಜಗತ್ತು ಏನಕ್ಕೆ ಹೊಯ್ಕೊಳ್ಳೋಕೆ ವಿಚಾರ ಮಾಡಲ್ಲ ನಾವು. ನಿಜವಾದ ಶರಣ ಯಾರಿಗೂ ಅಂಜಲ್ಲ, ನೆನಪಿಡ್ದು. ನವಲ್ಗೊಂದು ನಾಗ್ಲಿಗೆ ಹಚ್ಚಗೂ ಭಾಳ ನಿಂದೆ ಆಡಾರ. ಯಾಕಂದ್ರೆ ಸಮಗಾರ ಭೀಮ ಒಂದು ಉಣ್ತಿದ್ದ. ದಿನಾಲು ತರಕತ್ತು ಗೊತ್ತಿ, ನಾನು ತಿನ್ನಕತ್ತ ಆಕಿನ ಕಣ್ಣಾಗ ಭಾವ ಎಂತದ್ದು. ನನವು ಆತನ ಕಾಳಜಿ ಬರ್ತದೆ. ನಾನು ಆಕಿನ ಮನೆಗೆ ಹೊಂಟ. ಏನು ಭಕ್ತಿ ರೀ, ಎಂತ ಭಕ್ತಿ. ಆಕೆ ಬಾಜುಕೆ ಅಲ್ಲಿ ಗಂಡದು ಚರ್ಮ ಅದು ಇದು ಮಾಡ್ತಿದ್ದ. ಭಾಳ ನೋಡ್ರಲ್ಲ, ಚರ್ಮ ಕುಪ್ಪ ಹಚ್ಚೋದು ಏನೇನು ಮಾಡ್ತಿದ್ರು. ಮಸ್ತ್ ಮನೆಗೆ ಹೋಗೋಣ. ನನಗೂ ಭಾಳ ನಿಂದೆ ಆಡೋದು. ಏನು ಸ್ವಾಮಿ ಏನೋ, ಏನು ಸ್ವಾಮಿ, ಏನು ಮಡಿನೂ ಇಲ್ಲ, ಹಂಗಟ್ಟು. ಒಂದು ದಿವಸ ಕನಸನ ಹೋಗಿದ್ದಕ್ಕೆ ಏಸನ ಬಾಯ್ ತಗೋಯ್ ಪರಿಜಾರ ಲಿಂಗ ಇದ್ದು. ಕರಡಿ ಲಿಂಗ ಪೂಜೆ ಮಾಡ್ತಾರೆ, ಲಿಂಗ ಪೂಜೆ ಅದನ್ನು. ಅವು 3 ಲಿಂಗ ಇದ್ದು. ಎಪ್ಪರಿ ತೊಗೊಂಡು ಏನು ಮಾಡ್ಲಿಕ್ಕೆ ಕೇಳ. ಅದು ಎಕ್ಕಿ ಗಿಡ ಬಲಕ್ಕೆ ಒಂದಿಡು, ಆ ಬನ್ನಿ ಗಿಡ ಬಲಕ್ಕೆ ಒಂದಿಡು, ಅಲ್ಲಿ ಅರಣ್ಯ ಬಲಕ್ಕೆ ಒಂದಿಡು ಹೇಳೋದು. ಕನಸನಾಗಿದ್ದು ಆಗಿದ್ದು. ಮರುದಿವ್ಸ ಒಂದು ಕೇಳ್ತಾಳೆ, ಅಪ್ಪ ಹಿಂಗೆ ಕನಸು ಬದ್ದಿದ್ರ ಅರ್ಥವೇನು? ನಾಂದ ಭಕ್ತಿ ಅನ್ನೋದನ್ನಿಂದ ನಡೆದೈತಮ್ಮ. ಶುದ್ಧ ಭಾವ ಇಟ್ಟಿರಿ. ಗುರುವಿಗೆ ಮಗ ಅಂತೇಳಿ ನೋಡ್ಲಕತ್ತೀರಿ, ಗುರುವಿಗೆ ತಂದೆ ಅಂತ ನೋಡ್ಲಕತ್ತೀರಿ. ನನಗೆ ಗುರು ಅಂತ ನೋಡೋಕ್ಕಿಂತಲೂ ನನಗೆ ಒಂದು ಇದು ನೋಡ್ರಿ, ನೀವು ಮಗ ಥರ ನೋಡ್ರಿ, ಅಣ್ಣ ಥರ ನೋಡ್ರಿ. ಇದು ಭಾಳ ಪವಿತ್ರ ಇರುತ್ತೆ. ಗುರು ಅನ್ನನ ಏನೋ ಅನ್ಸ್ತೀರಿ ನೀವು. ಭಾಳ ತಪಾಸ್ ಮಾಡಿರ್ಬೇಕು, ಇದು ಮಟ್ಟುನೋ ಬೇಡ, ಭಾಳ ಮಜಾ ಪ್ರಶ್ನೆ ಕೇಳ್ತಾರೆ. ಸಿದ್ಧಾರೂಢರಿಗೆ ಒಬ್ರು ಕೇಳಿದ್ರು, ಯಪ್ಪ ನೀವು ಪಾದ ಮುಟ್ಟು ನಮಸ್ಕಾರ ಮಾಡ್ಲೇನು? ಯಾಕವ ಏನಾಯ್ತು ಗೊತ್ತಾಗ? ಇಲ್ರಿಪ್ಪ ನಾ ಹೊರಗದೀನಿ. ಆ ತಾಯಿ ಅದೇ ರಾಡ್ಯಾದ ಹುಟ್ಟಿ ಬಂದಿಲ್ಲ. ಈ ಶರೀರ ಎಲ್ಲಿಂದ ಹುಟ್ಟಿ ಬಂದದ? ನಿಮ್ಮ ಹೊಟ್ಟೆಯಿಂದ ಹುಟ್ಟಿ ಬಂದದ. ಇದು ಹೊಲದ ರಾಡ್ಯಾಂದೆ. ಮತ್ತು ನಿಮಗೆ ಅನ್ನೋದು ಮುಟ್ಟಬೇಡತ್ತೆ. ನಾ ಭಾಳ ಪವಿತ್ರ ಅದೇನು ಬ್ರಹ್ಮಚಾರಿಯಾಗಿ. ಎಷ್ಟು ಅಹಂಕಾರ ರೀ ಸ್ವಾಮಿಗಳಿಗೆ, ಎಷ್ಟು ಅಹಂಕಾರ ನಮಗೆ. ದೂರಿಂದ ನಮಸ್ಕಾರ ಮಾಡಿ, ದೂರಿಂದ ನಮಸ್ಕಾರ. ನಾವು ಹುಟ್ಟಿ ಬಂದಿದ್ದೆ ನಿಮ್ಮ ಹೊಟ್ಟೆ. ಅದು ರಾಡ್ಯಾಗಿ, ಹೊಲಸ ರಾಡ್ಯಾಗಿ ಕೊಡ್ಕೊಳ್ಳೋ ಮಡಿಯವರು ಚಂದ ಹಾಡ್ಯಾರಲ್ರಿ, ಅದ್ರ ಮೇಲೆ ಹಾಡೇ ಹಾಡ್ಯಾರ ಅವರು. ಅದು ಲಿಂಗ ಒಯ್ದು ಬಿಟ್ಟಳ. ಅದು ನನಗೆ ಕೇಳಕ್ಕೆ ಬಂದ್ಲು, ಹಿಂಗ್ರಿಪ್ಪ ಅದ್ರಲ್ಲಿ ಒಯ್ದು ಅಂದ ಹಾಕಿ ಬೋರ್ ಅಲ್ಲಿತ್ತ. 3 ಜಾಗನಾಗ ಬೋರ್ ಹಾಕ್ರ 3 ಬೋರಿಗೆ ಭರ್ಚಕ್ ನೀರ 1.5 ಕೋಟಿ ರೂಪಾಯಿ ಬಂಗ್ಲೆ ಕಟ್ಟಾರ. ಅವಾಗ ಊರ್ ಮಂದಿ ಇಂಥ ಪವಾಡ ಬಟ್ ಏನ್ರ ಪವಾಡ ಹಾಕೋತಿರ್ಬೇಕ್ರಿ. ಯಾಕೋ ಅಂದೀವಿ ನಾವು ಸ್ವಾಮಿಗಳಿಗೆ ಹಾಕೋತೀವಿ. ಭಾವ ಮಹತ್ವದ, ಭಕ್ತಿ ಮಹತ್ವದ ಪಕ್ಕಾ ತೆಲಗಿ ತಗೋರಿ. ಭಾವ ಮಹತ್ವದ ಭಕ್ತಿ. ಸಿದ್ಧಾರೂಢರು ಪಂಕ್ತಿಯಾಗ ಊಟಕ್ಕೆ ಕೂತಿದ್ರು. ಪಾರ್ವತಿ ಬಾಯಿ ಬಗ್ಗೆ ಊಟಕ್ಕೆ ನೀಡಾಕತ್ತಿಳು. ಒಮ್ಮಿಲಿ ಆಕಿ ಹೊರಗೆ ಕೂತು ಹೋದ್ಲಗೆ ಅಲ್ಲೇ ಏನು ಅನ್ನ ಸಾರದ ಗಡಿಗೆ ಇಟ್ಲು. ಸಿದ್ಧಾರೂಢರು ಕೇಳ್ತಾರೆ, ಪಾರ್ವತಿ ಅಮ್ಮ ಹಂಗ್ಯಾಕೆ ಹೋಗ್ಲಿ? ಇಲ್ರಿ ಅಪ್ಪ ಸ್ವಲ್ಪ ಆಕಿ ಬರು ಅಪ್ಪ ಇಲ್ರಿಪ್ಪ ಹೊರಗಾಗ್ಯಾಳ. ಏನು ಹೊರಗದು ಕರ್ರಿ ಆಕಿನ ಕೈಲಿ ನೋಡಂಗಾಗ್ಯದ. ಎಲ್ಲಿದ ಹೊಲಸ? ಹೊಲಸ ಎಲ್ಲಿದ? ನಮ್ಮ ತಲೆಯಾಗದ ಹೊಲಸ. ಸಿದ್ಧಾರೂಢರು ಅವಧೂತರ ತಲೆಯಾಗಿದ್ದು ಇರುವುದಿಲ್ಲ. ಇದು ಯಾರ ತಲೆಯಾಗಿರ್ತದೆ ಹೇಳ ನಿಮಗ? ಮಾಂತ್ರಿಕರ ತಲೆಯಾಗಿರುತ್ತೆ. ಯಾರು ಲಿಂಬೆಹಣ್ಣು ಮಂತ್ರಿಸ್ಕೊಡೋದು ಅಥವಾ ಏನೇನೋ ಮಂತ್ರ ವಿದ್ಯೆ ಮಾಡ್ತಾರ ನೋಡ್ರಿ, ಅವ್ರಿಗೆಲ್ಲ ಇರ್ತದೆ ಭೇದ ಭಾವ. 5 ವರ್ಷ ಮುಟ್ಟಲ್ಲ ಮಡಿ ಮೈಲಿಗೆ ಅದು ಇದು. ಅವಧೂತ್ರಿಗೆ ಏನದ್ರಿ? ಆದಷ್ಟು ಬೇಗ ಇದ್ರಂದು ಹೊರಗೆ ಬರ್ರಿ. ಆದಷ್ಟು ಬೇಗ ಸ್ವಚ್ಛ ಶುದ್ಧ ಇರಾಕ ನೋಡಿ. ಸ್ವಲ್ಪ ಸೈಲೆಂಟ್ ಅದ. ಹಾಂ ಏನು ಹೇಳಿದೆ ನಾನು? ಸ್ವಚ್ಛತಾ ಅಂತ ಹೇಳಿದ್ರೆ ಭಾವ ಶುದ್ಧಿ ಭಾಳ ಮಹತ್ವದ. ಹೊರಗೆ ಸ್ವಲ್ಪ ನೀವು ಹೊಲಸು ಸೇರಿಸಿ ಏನಾಗಲ್ಲ. ಎಟ್ಟು ತೊಳಿದ್ರಿ ಚರ್ಮಕ್ಕೆ? ನಾನು ಕೇಳಿದ್ರೆ ನಿಮಗೆ ಹುಚ್ಚಿಡಿತದ. 1 ತಿಂಗಳು ಜಾಗ ಮಾಡಿಲ್ಲ ನಾವು. 15 ತಿಂಗಳು ಭಾವ ಸುದ್ದಿ ಸಾಗಲ್ಲ. ಏನು ನೀರು ಸಿಕ್ಕರೆ ಜಳಕ ಮಾಡೋದು. ಈಗ ನಾಯಿ ಬೇಕಾ ಜಳಕ ಮಾಡ್ತಾವೇನು? ಹುಲಿ ಜಳಕ ಮಾಡ್ತಾರೆ. ಮಳೆ ಬೀಳ್ತದೆ ಅವಾಗ ಜಳಕ ಆಯ್ತು. ಮಹಾವೀರ ಅಂತಿದ್ರು. ಇವತ್ತು ಪರಮಾತ್ಮಗ ಜಳಕ ಹಾಕಂಗಾಗಿದೆ, ಮಳೆ ಬಿತ್ತು. ನಮ್ದು ಹಂಗಿಲ್ಲ. ಯಾಕೋ ಜಳಕನೇ ಮಾಡಿಲ್ಲ. ನನಗೆ ಮನುಷ್ಯ ಸರಿ ಅನ್ಸಲ್ಲ. ನನಗೆ ಊಟ ಹೋಗಲ್ಲಾಗ್ಯದ.
ಯಾಕೆ ತಲೆಯಾಗೆಲ್ಲ ಇದು ಮಾಡ್ತೀರಿಪ್ಪ? ಬಂಧನದಾಗ ಇರಬೇಡ್ರಿಪ್ಪ. ಒಂದು ಹೆಣ್ಮಗಳು ನಾ ಲಿಂಗ ಪೂಜೆ ಮಾಡಿದ್ರೆ ನೀರೇ ಕೊಡಂಗಿಲ್ಲ. ದೇವರಲ್ಲಿ ಹೇಳಿದ್ರೆ ನನಗೆ ಲಿಂಗ ಪೂಜೆ ಮಾಡುತ್ತಾ ನೀರು ಕೊಡಬೇಡ ಅಂತೇಳಿ. ಹೌದಿಲ್ಲ? ದೇವ್ರು ಏನು ಹೇಳಿದ್ರೆ ನಿಮಗೆ ಸುಮ್ಮನೆ ನೀವೇ ಕಟ್ಕೋತಿ ಏನಾದ್ರು ತಲೆ ಹಾಕೋ. ಹೌದಿಲ್ಲ? ಮಾಡ್ರಿ, ಬೇಡ ಅಂದಿಲ್ಲ. ನಿಯಮಗಳು ಇರಬೇಕು. ಖರೆ ತಲೆ ಟೆನ್ಷನ್ ಮಾಡ್ಕೋಬಾರ್ದು. ಈಗ ಏನೋ ಆರಾಮ್ ತಪ್ಪಿರ್ತವಪ್ಪ, ಜ್ವರನೇ ಬಂದಿರ್ತಾವ, ಆಗ್ಲಿಲ್ಲಪ್ಪ ಜಳಕ ಮಾಡಕ್ಕೆ, ಹಂಗೆ ಕುಂಡ್ರಿ ಲಿಂಗ ಪೂಜೆ ಮಾಡ್ರಿ, ಏನಾಗ್ತದ? ಒಬ್ಬ ಗುರುಗಳಿದ್ರು, ಅವರು ಪರೀಕ್ಷೆ ಮಾಡ್ಬೇಕಂದ್ರು. ಶ್ರದ್ಧಾನಂದ ಗುರುಗಳು ಅಂತಿದ್ರು. ಎಲ್ಲಾರು ಲಿಂಗ ಮಾಡಿದ್ರು, ಕೊಡ್ರಿ ಲಿಂಗ, ಎಲ್ಲ ಹೆಣ್ಮಕ್ಳು ತಮ್ಮ ಲಿಂಗ ಬಿಡಿಸ್ಕೊಡ್ರಿ. ಗುರುಗಳ ಮನಸ್ಸಿನಾಗ ಒಂದದ, ಯಾವಕ್ಕಿ ಭಕ್ತರು ಚೊಕ್ಕಾಳು ನೋಡ್ಬೇಕತ್ತ ತೊಗೊಂಡ್ರು. ಅವೆಲ್ಲ ಲಿಂಗ ಹೆಂಗೆಲ್ಲ ಮಿಕ್ಸ್ ಮಾಡಿಬಿಟ್ರು. ಅವ್ನು ತಗೋರಿ ಮತ್ತೆ ಹೊಳೆ ಕೊಟ್ಬಿಟ್ರು. ಅದ್ರಾಗ ನಮ್ಮ ಶಿಷ್ಯರು ಹೋಗ್ಬೇಕಿದ್ದು ಸುಧಾವಾಯಿ ಅಂತೇಳಿ ಅದು ತೊಗೊಂಡು ಶಾಂತ ಕೂತ್ಬಿಟ್ರು. ಉಳ್ಕಿದ್ ಹೆಣ್ಮಕ್ಳು ಇದು ನಮ್ಮ ಲಿಂಗ ಆಗಿದ್ದು, ಇದು ಮತ್ತವ್ರ ಲಿಂಗ ಬಂದರಿ ಗುರುಗಳ, ಇದು ಮತ್ತವ್ರ ಲಿಂಗ ಬಂದರಿ ಗುರುಗಳ. ಗುರುಗಳಂದ್ರು, ಯಾಕೆ ಬಡದಾಡ್ತೀರಿ ನಂದು ನಿಂದು? ನಿಮ್ಮ ಮನಿ ನಂದತ್ತೀರಿ, ಹೆಂಡ್ರ ಮಕ್ಕಳು ನಂದತ್ತೀರಿ, ದೇವ್ರು ಲಿಂಗನು ನಂದು. ಅಲ್ಲಿ ನೋಡಿ ಸುಂದರವಾಗಿ ಹೆಂಗೆ ಕೂತಾಳ ಆಕಿ. ನೀ ಯಾಕೆ ನಿನಗೆ ಏನ್ ಆಗ್ತದೆ ಕೇಳಿದವ್ರು. ಯಪ್ಪ ಯಾವ್ದ್ರ ಲಿಂಗ ಇರಲಕ್ಕ ಭಾವ ಮಾಡ್ತಿರ್ತದೆ. ಲಿಂಗ ಅಂದ್ರೆ ಏನು, ಒಂದು ಇದು ಇದ್ದಂಗೆ ಅದೊಂದು ಅಂಗಿ ತಂದು ಸಿಗಸಲ್ಲ ಗುಂಟಿ. ಗೂಟ್ ಯಾವ್ದು ಇರ್ಲಕ್ಕ ಸಾಕ್ರಿ, ಅಂಗಿ ಒಂದು ಸಿಗಿಸ್ರೆ ಸಾಕಲ್ಲ. ಇದ್ಯಾಕೆ ಕೇಳಲ್ಲ ನಮ್ಗೆ? ಸುಮ್ ಜಗಾಡುದ್ರಿ, ಬಡದಾಡೋದು ಚಟನೆ ಅದ ನಮಗೆ. ನನ್ನ ಮನೆ ನಮ್ದಿದು, ನಮ್ದು ನಮ್ಮ ಲಿಂಗ ನಮ್ದು ಲಿಂಗ ಅಂತ ಹಂಗಾರ್ಲಿ ಪೂಜೆ ಮಾಡಿದ್ರೆ 1000 ವರ್ಷ ನೀವು ಲಿಂಗ ಪೂಜೆ ಮಾಡೋದು ಒಂದಿತ್ತೇನದು? ಏನು ಬಸವಣ್ಣನ ಭಾವ, ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಯಾಗಲ್ಲ, ಕೈಯಾಗ ಹಿಡ್ಕೊಂಡು ನಕ್ಕೋ ತೊಳೆಬಿಟ್ಟ. ಭಾವ ಮರ್ತೇ ಬಿಟ್ಟವ್ರ ಕೈಯಾದ ಲಿಂಗ ಮರೆತು. ನಿನ್ನೆಲ್ಲ ಮರಲಿಲ್ಲ ನಾವು. ಆನಂದ ಸಾಗರ ಇರ್ಲಿಕ್ಕೆ ಪ್ರಯತ್ನ ಪಡ್ರಿ. ಆನಂದ ಸಾಗರ ಹಾಡದೇವು, ಕುಣದೇವು, ಇದೇ ಒಂದು ಪೂಜನೆ. ಇದೊಂದು ಲಿಂಗ ಪೂಜನೆ ತಿಳ್ಕೊರಿ. ಇಲ್ಲೆಲ್ಲ ನೀವು ಇದ್ದಿದ್ದಿಲ್ಲ, ನನ್ನ ಕಣ್ಣಾಗೆಲ್ಲ ದೇವ್ರು ಇರ್ತಿದ್ವಿ. ದೇವ್ರ ಜೋಡಿನೇ ಆಟ ಆಡ್ತಿದ್ದೆ ನಾನು. ಹೊತ್ತಾರಿಯದ್ದು ಅಗವಣಿ ಪಾತ್ರಿಯ ತಂದು ಹೊತ್ತ ಹೋಗುವ ಮುನ್ನ ಪೂಜಿಸು ಲಿಂಗವ. ಮನಸ್ಸು ತುಂಬಿ ಹಾಡ್ರಿ, ಅದೇ ಪೂಜೆ ಆಗಿ ಹೋಯ್ತ್ರಿ. ಯಾವುದೋ ಮನೆ ತುಂಬಿಗೆ ಮನೆ ಮುಂದೆ ಗಿಡ ಹಚ್ಚಿರಿ, ಅಯ್ಯೋ ಪಾಪ ಇದಕ್ಕೆ ಯಾರೋ ನೀರು ಹಾಕಿಲ್ಲ, ನೀರು ಹಾಕ್ರಿ, ಅದೇ ಆಯ್ತು ಪೂಜೆ. ಒಂದ್ ದಿವ್ಸ ಲಿಂಗ ಪೂಜೆ ತಪ್ಪಲ್ಲ ಯಾಕೆ? ಯಾವುದೋ ಲಿಂಗ ಪೂಜೆ ಆಯ್ತು. ಗಿಡಕ್ಕೆ ನೀರು ಹಾಕಿದ್ರಲ್ಲ ಲಿಂಗ ಪೂಜೆ ಆಯ್ತು. ಯಾವುದೋ ಒಂದು ಕೂಸ ಬಗೀಚದಾಗ ಕಾಣಿಸದ, ಯಾರೋ ಹೊತ್ತಕೊಂಡು ಬಂದಾರ, ಕೂಸ ಯಾರ್ದು ಹಾಕಿರಲ್ಲಕ, ಸುಮ್ಮನೆ ಎತ್ತಕೊಂಡು ಒಂದು ಬಿಸ್ಕಿಟ್ ಕೂಡ್ರಿ, ಆಯ್ತು ಪೂಜೆ. ದೇವ್ರೇನು ನಿಂದು ಲಿಂಗ ಪೂಜೆ ಮಾಡ್ಯಾನು ಇಲ್ಲತ್ತೆ ನೋಟ್ಬುಕ್ ತೊಗೊಂಡು ಕೂತಿದ್ದಲ್ಲಿ ಇದು ಪಕ್ಕ ತಿಳ್ಕೊಡು. ಕೀಪ್ ಮಾಡ್ಲಕತ್ತಳೋ ಇಲ್ಲ ನೋಡೋರು ಯಾರಿಗೆ. ಭಾವ ಏನು ಹೇಳಿದೆ ನಾನು? ಭಾವ ಶುದ್ಧಿ ಭಾಳ ಮಾಡ್ತಿದ್ದೆ. ಕೆಲವೊಂದೆಲ್ಲ ಭೇದ ಭಾವ ಹೋಗ್ಬೇಕು, ಎಲ್ಲರೂ ನಮ್ಮವರು. ಕುಕ್ಕು ಎನ್ನುತ್ತೀರೇ ಬೆಳೆವ ಬಂದು ಸೇರಿತ್ತು ಭವವೆಂಬ ದುಃಖದ ಹಳುವ. ಕೂಕು ಕೂಕು ಎನ್ನುತ್ತೀರೇ ಬೆಳೆವ ಬಂದು ಸೇರಿತ್ತು ಭವವೆಂಬ ದುಃಖದ ಹಳುವ. ಪುರುಷನ ಬುಟ್ಟಿಯೋಳಿಟ್ಟು ಬಹು ಹರ್ಷದಿ ಹಳ್ಳದಳು ತೇಲಾಕಬಿಟ್ಟು. ಪುರುಷನ ಬುಟ್ಟಿಯೋಳಿಟ್ಟು ಬಹು ಹರ್ಷದಿ ಹಳ್ಳದಳು ತೇಲಾಕಬಿಟ್ಟು. ಮನವೆಂಬ ಗೂಡಿದೋಳಿಟ್ಟು ಮನವೆಂಬ ಗೂಡಿದೋಳಿಟ್ಟು ತನ್ನ ಮನವೆಂಬ ಮರದೋಳು ಹಾರಾಕಬಿಟ್ಟು. ಸಣ್ಣ ಶರೀಫ, ಬಾಲ ವಯಸ್ಸದ ಶರೀಫ ನಿಸರ್ಗದೊಳಗೆ ಎಷ್ಟು ಆನಂದ ಪಡ್ತಾನೆ. ಹೊಕ್ಕು ಎನ್ನುತ್ತಿದೆ ಬೆಳವ ಪಕ್ಷಿ ಸುಮ್ಕೊಂಡ್ರು. ಏನು ನಿಮ್ಮ ಎದ್ರು ಹೋದ್ರಿಲ್ಕ ಶಿವ ನೋಡೋರು, ನೀವು ಶಿವ ಕಾಣುತ್ತಾನೆ ಹಿಂಗೆ ಮಾಡಿದ್ರೆ. ದಯವಿಟ್ಟು ಶಾಂತ ಚಿತ್ತದ ಕೇಳಿಪ್ಪ. ಮೊಬೈಲ್ ಎಲ್ಲ ಇದ್ದೇ ಇರ್ತಾವಲ್ಲ, ಸೈಲೆಂಟ್ ಮಾಡ್ತಿರ್ತೀವಲ್ಲಿ. ಅದ್ರೊಳಗೆ ಮಗ್ನಾಗ್ರಿ, ಆನಂದದೊಳಗೆ ಮಗ್ನಾಗ್ರಿ. ಅಲ್ಲೇ ಅದಾನ ದೇವ್ರ.
ಶಿವ ನೋಡ್ಬೇಕಾರೆ ಜಾಸ್ತಿ ಅದ. ನೀನು ಹೇಳಿದ್ರೆ ಶಿವ ನೋಡ್ಬೇಕು, ಮತ್ತೆ ಯಾರು ಹೇಳಿದ್ರು? ಶಿವ ಹೆಂಗದನ್ರಿ ಸ್ಮಶಾನದಾಗ? ಶಾಂತದ. 3 ಲೋಕಕ್ಕೆ ಬೆಂಕಿ ಹತ್ತಿ ವಿಚಾರ ಮಾಡಲ್ಲ ಶಿವ. ಫೋನ್ ಬರೋದು ಬಿಡ್ರಿ, 3 ಲೋಕಕ್ಕೆ ಬೆಂಕಿ ಹತ್ಕತ್ತಿಲ್ಲ. ಮೊಬೈಲ್ ಸರಿ ಕೆಟ್ಟಾಗತ್ತೀನಿ. ನಿಮ್ಗೆ ಗೊತ್ತಂದ್ರೆ ತಾನೇ ಫೋನ್ ಹಚ್ತಾವ, ತಾವೇ ಫೋನ್ ಹತ್ತಿರ್ತಾವ. ಏನು ಹೇಳಿದೆ ನಾನು? ಈಗ ಇದು ಸ್ವಚ್ಛ ಆದ ಕೋಲಿ ಅದ. ಏನದ? ಸ್ವಚ್ಛ ಆದ ನಿಮ್ಮ ಮನೆ ಕೋಲಿ ಅದ ಅಂತ ಇಟ್ಕೊಳ್ಳೋಣ. ಆ ತಂಗಿ ಕೂತಾಳಲ್ಲ, ಅಲ್ಲಿ ಭಾಳ ಹೊಲಸು ಹೋಗಿದೆ. ತಿಪ್ಪಿ 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 ಅಂತ ಇರ್ತವಲ್ಲ ಎಲ್ಲ ಹೊಲಸು, ರಾಡಿ, ಹೊಲಸ, ಕೊಳಚೆ, ಸುಂಬಳ, ಎಕ್ಸೆಟ್ರಾ ಎಕ್ಸೆಟ್ರಾ ಹೊಲಸು. ಸಿಕ್ಕಾಗಿ ಏನೇನು ಗಟಾರದಾಗೆಲ್ಲ ಹೋಗಿ ಇವ್ರೇನು ಕೂತಾರೆ ಶಿವರಾಜ್ ಅವರು. ಇಲ್ಲಿ ಹೂವುಗಳನ್ನು ಇಟ್ಟಿರ್ತಾನೆ. ಗುಲಾಬಿ ಹೂವು, ಮಲ್ಲಿಗೆ ಹೂವು, ಕಮಲದ ಹೂವು, ಹೀಗೆಲ್ಲ ಇಟ್ಟಿದ್ವಿ. ನನಗೊಂದು ಮಾತು ಹೇಳ್ರಿ, ಅಲ್ಲೇನು ಹೊಲಸು ಇಟ್ಟಿನಲ್ಲ, ಅಲ್ಲೇನು ಬರ್ತಾವ್ರಿ? ಹೊಲಸು ನೊಣ ಬರ್ತಾವ, ನೊರ್ಜ ಬರ್ತಾವ, ಹಂದಿ ಬರ್ತದ. ಹಂದಿಗೆ ಭಾಳ ಇಷ್ಟ ಹೊಲಸ. ಮತ್ತೇನು ಬರ್ತದ? ಸೊಳ್ಳಿ, ಸೊಳ್ಳಿ, ನೊರ್ಜ, ಏನು ನಾನಾ ಥರ ಹೊಲಸೇ ಬರೋದು. ಒಯ್ದು ಕುಂಡ್ರಿಸ್ರಿ ನಿಮಗೆ ಎಲ್ಲ ಕತ್ತಿನ ತಂಗಿಯರಿಗೆ. ಅಲ್ಲಿ ಕುಂಡ್ರಿ, ಸತ್ಸಂಗದ ಭಾಳ ಚಂದದ ಕುಂಡ್ರಿ ಅಂತಂದು ಕುಂಡಿರ್ತೀವಿ. ಹೊಲಸ ಎದ್ದು ಹೋಗಂಗೆ ಆಗಿರುತ್ತೆ. ಅಲ್ಲಿ ಯಾರು ಕುಂಡ್ರಕ್ಕೆ ಇಷ್ಟಪಡಲ್ಲ. ಇಲ್ಲಿ ಏನು ಹೂವು ಇಟ್ಟಿನಲ್ಲ, ಇಲ್ಲಿ ಏನಾದ್ರು ಬರ್ತಾವ? ಜೇನುಹುಳ, ಮತ್ತ ಶಾಬಾಷ್, ಪಾತ್ರಗಿತ್ತಿ ಅಂತ ಬರ್ತದೆ. ಮತ್ತ ಇನ್ನೊಂದು ಬರ್ತದೆ ದುಂಬಿ ಹುಳ, ಭೃಂಗ, ಚಲೋ ಚಲೋಡೆ ಬರೋವು. ಜೇನು ಯಾರಿಗೆ ಬೇಕಾಗ್ಯದ ಅವೇ ಬರೋವು. ಜೇನು ಇಷ್ಟಪಡೋರು, ರುಚಿ ರುಚಿ ಜೇನು ಇಷ್ಟಪಡೋರು. ನೀವೆಲ್ಲ ರುಚಿ ರುಚಿ ಜೇನು ಇಷ್ಟಪಡ್ತೀವಿ, ಅದಕ್ಕೆ ಬರ್ತಿರಲ್ಲ. ಚಲೋ ಐತಿ ಇಲ್ಲಿ ಕೇಳಬೇಕು ಅನ್ನೋದು ಬರ್ತೀವಿ. ಇಲ್ಲೆಲ್ಲ ಆನಂದ ನಡೀತದೆ ಅಂತ ಬರ್ತೀವಿ. ಇಲ್ಲೇನ ಕೂತು ಬೈಲಿಕತ್ತಂದ್ರೆ ನಾವು ಏನು ಬಾಯಿ ಬಂದಾಗ ಬೈಲಿಕತ್ತೋ, ನಿಂದೆ ಆಡ್ಲಿಕತ್ತ ಬರ್ತೀರಿ ನೀವು? ಏನಪ್ಪ ಸ್ವಾಮಿ ಎಷ್ಟು ಸೊಕ್ಕೆ ನಾವು ಅನ್ನತ್ತೀರಿ ನೀವು? ಖರೆ ಇಲ್ಲ? ನೀವು ಬಂದವ್ರಿಗೆಲ್ಲ ಹೇಳ್ಕೊತಾವ, ನಾಳೆ ಹಿಡಿದು ನೀವು ದಕ್ಷಿಣ ತೊಗೊಂಬರ್ರಿ, ತಿನ್ನಾಕ ತೊಗೊಂಬರ್ರಿ, ಮೈಯಾಗ ಬಂದಾಗ ಮಾಡೋದು. ಎಲ್ಲಮ್ಮ ಬೇಡಾಕತ್ತಾಳ ಮಾಡ್ತಾರಲ್ರಿ, ಮೈಯಾಗ ಬಂದಾಗ ಮಾಡಿ ದೇವ್ರ ಹೆಸರ ನಮ್ಮ ಬಸರ ನಮ್ಗೆ ಏನು ಬೇಕಾದೆಲ್ಲ. ನಮ್ಮ ಊರಾಗೂ ಬರ್ತಾರೆ ಸ್ವಾಮೀಜಿಗಳು, ಒಂಬೈಣಿಗೆ ಬೆಳ್ತಾರೆ, ಕಿಲೋಗಟ್ಲೆ ಒಂಬೈ. ಮತ್ತದು ದೇವರು ಸುಡಲ್ಲ, ಮನೆಗೆ ಬರುತ್ತೆ. ಹಾಗೆಲ್ಲ ನಾವು ಮಾಡ್ಲಿಕ್ಕತ್ರ ಬರ್ತೀರ ನೀವು? ಬರಲ್ಲ ನೀವು. ಹೊಲಸಿದ್ದಲ್ಲಿ ಕುಂಡ್ರಕ್ಕೆ ಮನಸ್ಸಾಗೋದಿಲ್ಲ. ಇಲ್ಲಿ ಸ್ವಚ್ಛ ಇದ್ದಲ್ಲಿ ನಿಮಗೆ ಇಲ್ಲಿ ಕುಂಡ್ರಿಸ್ತೀವಿ ಅಂದ್ರೆ ಬೆಳಗಾಗೋ ತನಕ ಕೊಡ್ತೀರಿ ನೀವು. ಯಾಕೆ ಗುಲಾಬಿ ಹೂವಿನದು ಇವು ಅಷ್ಟು ಚಂದೇ ಅದ, ಅಷ್ಟು ಮೆತ್ತಗದ, ಕೈ ಹಿಡಿದು ಮೆತ್ತಗ, ವಾಸನ ಇಟ್ಟಂದ ಕುಂಡ್ರಂಗ ಅನಿಸ್ತದೆ. ಇಲ್ಲಿ ಕುಂಡ್ರಂಗ ಅನಿಸ್ತದ, ಅಲ್ಲಿ ವಾದ ಅನಿಸ್ತದೆ. ಹಂಗ ಈ ರೂಮ್ ಅಂದ್ರೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಅನ್ನುವ ಆ ರೂಮಿನೊಳಗ ಆ ಕೊಳಚೆ ಅಂತ ಹೇಳ್ದಲ್ಲ. ಕೊಳಚೆ ಅಂದ್ರೆ ಏನು ಹೇಳ್ರಿ? ಕೊಳಚೆ ಅಂದ್ರೆ ಏನು ಹೇಳಲ್ಲ. ಅದೇ ಹೊಲಸು ಯಾವುದು? ನಾ ಹೊಲಸಾಕತ್ತೀನೋ ಈಗ ರೂಮಿಗ ನಿಮ್ಮ ಮನಸ್ಸಿಗೆ ಹೋಲಿಸೋದನ ಹೊಲಸ. ಕೊಳಚೆ ಅಂದ್ರೆ ಏನು? ಯಾರು ಹೇಳ್ತಾರ ನೋಡಿ? ಶಗಣಿ ಸಂಬಳ ಅಂತ ಹೇಳದಲ್ಲ, ಅದು ಏನದು ಹೊಲಸು ಅಂದ್ರೆ? ಮನಸ್ಸಿನಂದು ಹೊಲಸು ಏನು? ಶಾಬಾಷ್, ಕಪಟ, ದ್ವೇಷ, ತಿರಸ್ಕಾರ, ಹೊಟ್ಟಿ ಉರುಕಿ ಉರುಕು ಮಾಡ್ಕೊಳ್ಳೋದು, ಇದೆಲ್ಲ ಹೊಲಸರ ಆಡ್ರಿ. ಇದು ಹೇಸಿದು ಅವು ಸಾಕತೇವ್ ನಾವು, ಭಾಳ ವಿಚಿತ್ರದೇವ್ ನಾವು. ಅದೇ ಹೆಚ್ಚದ ನಮ್ಮ ಒಳಗ. ಎಲ್ಲ ಮಾರಿಗೆಲ್ಲ ಮೇಕಪ್ ಮಾಡ್ಕೊಂಡ್ ಬರ್ತೇವೆ. ಕರೆ ಚಲೋ ಚಲೋ ಸೀರೆ ಉಟ್ಕೊಂಡ್ ಬರ್ತೇವೆ, ನೆಕ್ಲೆಸ್ ಹಾಕೊಂಡ್ ಬರ್ತೇವೆ. ಒಳಗಿಲ್ಲ ರಾಡಿ ಅದು ಹಂಗೆ ಉಳಿತೇವೆ. ಸ್ವಚ್ಛ ಮಾಡು.
ಏನೇನು ಕೆಟ್ಟ ಗುಣಗಳದಾವ ದೇರ್ ಇಸ್ ಆಲ್ ನೆಗೆಟಿವಿಟಿ. ಏನ್ ನೆಗೆಟಿವಿಟಿ ಅದಾವಲ್ಲ, ಈ ಕೆಲವರು ಸುಮ್ಮ ಮಾರಿ ಸಾಪ್ ಮಾಡ್ಕೊಂಡು ಕೊಡ್ತಾರ, ಅದು ಹೊಲಸೆ. ಕೆಲವರು ಸುಮ್ ಟೆನ್ಷನ್ದಾಗ ಕೊಟ್ಟಿರ್ತಾರ, ಅದು ಹೊಲಸೆ. ನಿರಾಶ, ಡಿಪ್ರೆಷನ್, ಎಂಗ್ಸೈಟಿ, ಎಂಗ್ವಿಶ್ನೆಸ್, ಇಂಗ್ಲಿಷ್ನಾಗ ಹೇಳ್ತಾರೆ. ಇದೆಲ್ಲ ಏನೋ ಆಗಿದ್ರಿ, ಹಿಂಗೆ ಕೊಟ್ಟಿರ್ತಾನ್ರಿ, ಮಾತಾಡೋದು ಇಲ್ರಿ ಯಾರಿಗೂ. ಏನಾಗ್ಯದ, ಏನೋ ತಲೆ ಹಾಕೊಂಡ ಎಲ್ಲಾ ತಲೆ ಹಾಕೊಂಡು ಕೂತು ಬಿಡು. ದೇವ್ ಕೂತ ದೇವ್ ಅಂದ್ರೆ ಮತ್ತೊಂದು ಏನಿಲ್ಲ, ಪಕ್ಕ ತಿಳ್ಕೊರಿ. ಜಗತ್ನಾಗ ಅದ್ರು ಹೇಳ್ತೀನಿ, ದೇವ್ ಅಂದ್ರೆ ಏನಿರ್ತಾವ. ಅದೇನು ಹೊಲಸ ಅದಲ್ಲ ಗುಣ, ದುರ್ಗುಣಗಳು ಹೆಂಗ ಕೊಳಚೆಗ ಆಕರ್ಷಣೆ ಆಗಿ ಏನು ಬಂದು ನರ್ಜ್ ಬತ್ತು, ಬಾಲುಳ ಬಂದು ಹೊಲಸ್ ಬತ್ತಲ್ರಿ, ಇವೇ ದೇವುಗಳು ಬರ್ತಾವ ನಿಮ್ ಕಡೆ ಓಡಿ. ದೇವ್ವ ತಾನಾಗೆ ಬೆನ್ನ ಹತ್ತಿ ಬರೋದಿಲ್ಲ. ಇನ್ವಿಟೇಷನ್ ಕೊಡ್ತೀರಿ, ನೀವು ಬರ್ರಿ ನಮ್ಮ ಮನೆಗೆ ಬರ್ರಿ ಅಂತೀರಿ, ನೀವು ಬರ್ತಾವ. ಹೊಲಸಿದ್ದಲ್ಲಿ ನೊರಜ ಬಂದು, ಹೊಲಸಿದ್ದಲ್ಲಿ ಸೊಳ್ಳೆಗಳು ಬಂದು, ಹಂಗ ನಿಮ್ಮ ಮನಸ್ಸಿನಾಗ ಹೊಲಸು ಬತ್ತಂದ್ರೆ ದೇವ್ವ ಯಾರಪ್ಪು ಕೇಳಂಗಿಲ್ಲ. 1000 ಮಹಾರಾಜರಿಗೆ ತೆಂಗಿನಕಾಯಿ ಬಿಡ್ರಿ, 1000 ಗುಡಿಗೆ ಎಲ್ಲಮ್ಮ ಏನು ಮಾಡೋದು. ನನಗೂ ಎಲ್ಲ ನಿಂಬಿಕಾಯಿ ಕೇಳ್ತಾರೆ. ನಾನು ನಿಂಬಿಕಾಯಿ ಕೊಟ್ಟು ಏನು ಮಾಡೋದು, ಒಳಗಿನ ಹೊಲಸೆ ಹೋಗಿಲ್ಲ ಅಂದ್ರೆ. ನಿಂಬಿಕಾಯಿ ಕೊಟ್ಟಂಗ ನಿಮ್ಗೆ ಹೊಲಸು ಹೋಯ್ತಂದ್ರೆ ಚಲೋ. ಆ ದುರ್ಗುಣಗಳನ್ನ ಇರೋದ್ರಿಂದ ದುಷ್ಟ ಶಕ್ತಿಗಳು ನಿಮ್ಮ ಮನಸ್ಸಿನಾಗ ಬರಕ್ ಇರ್ತಾವ. ಇಲ್ಲ ತಿಳ್ಕೊಬೇಡ್ರಿ, ದೇವ್ ಜಗತ್ನಾಗ ಭಾಳ ಅದಾವ. ದೇವಿನೊಳಗೆ ವೆರೈಟಿನೂ ಭಾಳ ಅದಾವ. ಒಂದೇ ಥರ ದೇವಿಲ್ದು ಈ ಜಗತ್ನಾಗ ಭಾಳ ಥರ ವೆರೈಟಿ ಅದಾವ. ಕಾಣಂಗಿಲ್ಲ ಅಷ್ಟೇ, ಗಾಳಾಗಿರ್ತಾವ. ಅವು ಬಂದು ಏನು ಮಾಡ್ತಾವ, ನಿಮ್ಮೊಳಗೆ ಶೇರ್ಲಕ್ ನೋಡ್ತಾವ. ಅವಕ್ಕೆ ಶೇರ್ಲಕ್ಕ ಒಂದೇ ಜಾಗ, ಆ ದೇವಿನ ಊಟ ಒಂದೇ ಅದ. ಏನು ಹೊಲಸು ಗುಣ ಆಯ್ತಂದ್ರೆ ಬಂದೇ ಬಿಡುತ್ತವ. ನೋಡಿರ್ಬೇಕಾದ್ರೆ ನಾವು ಯಾರ್ಯಾರು ದೇವ್ ಪಡ್ಕೊಂಡಿರ್ತಾವ ನೋಡ್ರಿ, ಅವ್ರು ಏನು ತಪ್ಪು ಮಾಡಿರ್ತಾರೆ ನೋಡ್ರಿ. ತುಂಬ ಬರೋ ದೇವು ನಾವು ಹೊಡೆದು ಕೇಳ್ತೇವೆ, ಹೇಳಿ ಎಲ್ಲಿದ್ ಬಂದಿ, ಏನು ಬಂದಿ, ಏನ್ರ ಮಾಡಿರ್ತಾವ. ಹಲ್ಕಟ್ಟಿಗಿರಿ ಲವರ್ ಮಾಡಿರ್ತಾವ, ಏನು ಸುಡುಗಾಡಿ ಏನೇನೋ ಮಾಡಿರ್ತಾವ. ಯಾರ್ದು ಕಳ್ತನ ಮಾಡಿರ್ತಾವ, ಯಾರಿಗಾರ ಮಾಡಿಸಿರ್ತಾವ. ಹೊಲಸು ಗುಣ ಇದು. ಯಾರಿಗಾರ ಮಾಟ ಮಾತ್ರ ಮಾಡೋದು. ಇದಕ್ಕೆ ಕೊಟ್ಟಾನ ಮನುಷ್ಯ ಜನ್ಮ ನಮಗೆ. ಇನ್ನೊಬ್ರು ಸುಮಾರು ಮಾಡೋದು ಕೊಟ್ಟಾನ ದೇವ್ರು ನಮಗೆ. ಮತ್ತದು ಮಾಡೋಣ, ಅದಕ್ಕೊಂದು ಫಲ ಆದ ಇಲ್ಲ ತಿಳ್ಕೊಬೇಡ್ರಿ. ಬೆಕ್ಕಿಗೆ ಅನಿಸ್ತದ ಕಡು ಮುಚ್ಚಿ ಹಾಲು ಕೊಡಿಲಿಕ್ಕೆ ನನಗೆ ನೋಡೋ ಯಾರಿಲ್ಲ ತನ ಬ್ಯಾಡ್ರಿ. ಮ್ಯಾಲ ಪರಮಾತ್ಮ ಹೋಗ್ತಾನ. ಮಾಡಿದ್ದೆಲ್ಲ ಇಲ್ಲಿ ಕಳಿಬೇಕಾಗ್ಯದ. ಇವತ್ತಿಲ್ಲ ನಾಳೆ ಇದ್ರ ಬಗ್ಗೆ ಕತೆ ಹೇಳ್ತೀನಿ ಚಂದ ನಿಮಗೆ. ಮಾಡೋಣ ಏನಾಯ್ತು, ಏನು ಮಾಡೋಣ ಏನಾಯ್ತು, ಅದು ಹಂಗಾಯ್ತು ದೇವ್ವ. ಈಗ ಇಲ್ಲಿ ಬರೋಣ. ಇಲ್ಲಿ ಏನದ, ಹೂ ಅಂದ್ರೆ ಏನು? ಅದೇ ಹೂ ಅಂದ್ರೆ ಏನು ಹೋಲಿಸ್ರಲ್ಲ, ನಾ ಹೆಂಗೆ ಹೋಲಿಸ್ರ ಹೇಳಮ್ಮ ಬರೋಬ್ರ. ಶಾಬಾಷ್, ಹಿಂಗೆ ಮಾಡ್ರಿ ಎಲ್ಲಾರು. ಏನಿದು ಸೈಲೆನ್ಸ್ ಕ್ಲಾಸ್. ಇದು ನಾವು ಚಪ್ಪಾಳಿ ಬರ್ಸೋದು ಮತ್ತೆ ಸಪ್ಪಳ ಅದೆಲ್ಲ ಬೇಡ. ಇದು ಬಾರಿಸ್ದಂಗಾಯ್ತು, ಸಪ್ಪಳು ಕೇಳಿಸ್ಲಿಲ್ಲ. ಇಂಥವೆಲ್ಲ ಸಾವಿರಾರು ಥರದ್ದು ಹೇಳ್ತೀನಿ, ತಪ್ಪಿಸ್ಬೇಡ್ರಿ. ಯಾವ ಪ್ರವಚನದಾಗ ಇರಂಗಿಲ್ಲ ಇವೆಲ್ಲ. ಜನರ ಪುರಾಣ ಗಿರಾಣ ಅವೆಲ್ಲ ಬೇರೆ ಇರ್ತಾವೆ. ಇವು ನಮ್ಮ ಪ್ರವಚನ ಹೆಂಗವ, ನಿಮ್ಮ ಮನಸ್ಸು ಬದಲಾವಣೆ ಆಗುವಂಥವು. ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ನಾನು ಚಾಲೆಂಜ್ ಏನು ಕೊಡ್ತೀನಪ್ಪ ಅಂದ್ರೆ, ನಿಮಗೆ ದೇವ್ರು ಕಾಣಿಸುತ್ತ ನಿಮ್ಗೆ ಬಿಡೋದೇ ಇಲ್ಲ. ನಾನು ಕರೆ ಬರ್ಬೇಕು, ನೀವು ಭಕ್ತಿ ಇಡ್ಬೇಕಾ. ಗುರುವಿನ ಕೈ ಆಶೀರ್ವಾದದಲ್ಲಿ ಶಕ್ತಿ ಇರಬೇಕು. ನಿಮ್ಮ ಜೋಳಿಗೆನೂ ಗಟ್ಟಿರ್ಬೇಕು. ನಿಮ್ಮ ಜೋಳಿಗೆ ಹರಿತಿರ್ಬಾರ್ದು. ಭಕ್ತರ ಜೋಳಿಗೆ ಗಟ್ಟಿರ್ಬೇಕು. ಕೊಡುವಂತ ದಾತ ಸದ್ಗುರುವಿನ ಕೈಯಾಗ ಶಕ್ತಿ ಇರ್ಬೇಕು. ನೋಡ್ರಿ ಪವಾಡ, ಅಂತಂತ ಪವಾಡ ಇದೇ. ಎಲ್ಲಮ್ಮನ ಪವಾಡ ಇಲ್ಲ ಆಗುವ, ದೊಡ್ಡ ದೊಡ್ಡ ಪವಾಡ ಆಗುವ. ಈಗೆಲ್ಲ ಶಿವ ತೋರಿಸ್ಬೇಕತ್ತೀನಿ ಕರೆ, ಮತ್ತೆ ಇವೆಲ್ಲ ಮಾಡ್ರಾಗ ಮಾಡ್ಲತ್ತಾವೆಲ್ಲ ನಡಂಗಿ ಮಾಡೋದು. ಹೌದಲ್ಲ, ಹುಚ್ಚುಚ್ಚಾರ ಮಾಡೋದು ಶಿವ ಕಾಣಿಸ್ತಾನೆ ನಿಮಗ. ಶಿವ ಎಷ್ಟು ಶಾಂತ ಅನ್ಕೊಡ್ತದ. ಶಿವನ್ ಬಗ್ಗೆ ಕತಿ ಹೇಳತ್ರಿ ದಾರಾಕ 10 ಹೊತ್ತಿಗೆಲ್ಲ ತೊಯ್ದೋಗ್ತದೆ. ಒಳ್ಳೆ ಗುಣಕ್ಕೆ ಮುಗಿಲಿಕ್ಕೆ ಬಂತು. 2 ನಿಮಿಷ ಮುಗಿಲಿಕ್ಕೆ ಬಂತು. ಗುಲಾಬಿ ಹೂ ಅಂದ್ರೇನು? ಸ್ವಚ್ಛ ಮನಸ್ಸು ಅಂತ ಅಕ್ಕ ಹೇಳಿದ್ರು. ಸ್ವಚ್ಛ ಮನಸ್ಸಿನ ಒಳಗೆ ಮತ್ತೆ ಯಾವ್ದೋ ಒಂದು ಹೇಳ್ರು ಬೇರೆ ಮನಸ್ಸು. ಅದು ಸ್ವಚ್ಛ ಮನಸ್ಸೊಳಗೆ ಪ್ರಕಾರ ಅದಾವಿಲ್ಲೋ ಏನು? ಒಂದೇ ಸ್ವಚ್ಛ ಮನಸ್ಸು ಮುಗಿತ್ತು. ಸ್ವಚ್ಛ ಮನಸ್ಸಂದ್ರೆ ಯಾವುದು? ಶಾಬಾಷ್, ಒಳ್ಳೇದನ್ನ ಸದಿಚ್ಛೆ ನೋಡಿ. ಒಳ್ಳೆ ಗುಣ ಎಷ್ಟು ಮಂದಿ, ಎಲ್ಲರೂ ಬೇರೆ ಬೇರೆ ಹೇಳ್ಬೇಕಾ? ನೀವು ಸದಿಚ್ಛೆ ಹೇಳಿದ್ರಿ. ಯಾರು ಹೇಳಿದ್ರಿ?
ರೇಣುಕಾ ನೀವು ಹೇಳ್ರಿ ಒಂದು ಒಳ್ಳೆ ಗುಣ. ಅದು ಹೇಳ್ಬಾರ್ದು, ಬೇರೆ ಹೇಳ್ಬೇಕು. ನೀವು ಎಲ್ಲರೂ ಹೇಳ್ತೀವಿ, ಎಲ್ಲರ ಬಾಯಿಂದ ಬರ್ಬೇಕು. ಹಾಂ ಹೇಳಮ್ಮ. ನಮ್ಮಲ್ಲಿ ಒಳ್ಳೆ ಗುಣ ಇದ್ರೆ ನಾವು ಹೇಳ್ಬೋದು. ಒಳ್ಳೆ ಗುಣ ಒಂದೇ ಇಲ್ಲ. ಹೆಂಗಮ್ಮ? ಇನ್ನೊಬ್ಬರ ಕಷ್ಟ ಇದ್ದಾಗ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಶಬಾಷ್, ಕ್ಲಾಪ್ಸ್. ಸಹಾಯ ಮಾಡುವಂಥದ್ದು ಒಳ್ಳೆ ಗುಣ. ನೀವು ಹೇಳಿದ್ದು ಸದಿಚ್ಛೆ, ಇನ್ನೊಬ್ರು ಒಳ್ಳೇದು ಬಯಸೋದು ಮನಸ್ಸಿನಾಗದ. ಇದು ಸಹಾಯ ಮಾಡೋದು ಕ್ರಿಯಾದಾಗ ಬರ್ತದೆ. ತಗೋರಪ್ಪ, ಯಾರು ಬಡವರು ಬೇಡ, ಸ್ವಲ್ಪ ಹಣ ಕೊಡ್ತಾರೆ, ಏನೇ ಒಂದು ಊಟಕ್ಕೆ ಅವ್ರು ಹೇಳ್ತಾರಾದ್ರಿ ಮತ್ತೆ ಯಾರು ರಾಣಿ ಮಮ್ಮಿ ಹೇಳ ಒಳ್ಳೆ ಗುಣ ಹೇಳಮ್ಮ. ಸಾವಿರಾರು ಒಳ್ಳೆ ಗುಣ ಅವ್ರಿ, ನಮಗೆ ಬಾಯಿಗೆ ಬರೋದು ಒಟ್ಟ ಪಟ ಪಟ. ಅದು ಹೇಳ್ಯಾರಲ್ಲ ಮತ್ತೆ ಅವ್ರು ಹೇಳಿದ್ ಹೇಳುದಿಲ್ಲ. ಶುದ್ಧ ಮನಸ್ಸರಿಗೆ ಶುದ್ಧ ಮನಸ್ಸು ಆಗ್ಯದ, ಅವ್ರು ಹೇಳ್ಯಾರ. ಹುಡುಗರ ಪೈಕಿ ಯಾರು ಶಾಣೆ ಹೇಳ್ರಪ್ಪ. ಇನ್ನೊಬ್ರು ನೋಡಿದು ಉರ್ಕೋಬಾರದು. ಅವನು ಕರೆಕ್ಟ್ ಅದ. ಇನ್ನೊಬ್ರು ನೋಡಿ ಉರ್ಕೋಬಾರದು. ಅದಕ್ಕೆ ಯಾವ ಗುಣ ಅಂತಾರ? ಒಳ್ಳೆ ಗುಣ. ಯಾವ ಒಳ್ಳೆ ಗುಣ? ನಮಗಿಲ್ಲ ಅಂದ್ರೆ ಅವ್ರಿಗೆ ಹೆಚ್ಚಿಗೆ ಅಂತ. ಅದು ಸದಿಚ್ಛೆದಾಗ ಬರ್ತಪ್ಪ. ಅದು ಅವ್ರ ಸದಿಚ್ಛೆ ಅಂತ ಹೇಳೇ ಹುಷಾರ. ಲಘು ಲಘು ಹೇಳೋದು ಲಘು ಬಿಡ್ತೀನಿ ನಾನು. ಮತ್ತೆ ನಾ ಅಡಿಗೆ ಪಡಿಗೆ ಮಾಡ್ತೀನಿ. ನೋಡ್ರಪ್ಪ, ಒಳ್ಳೆ ಗುಣ ನಮ್ಮ ಬಾಯಿ ಬರುವಲ್ಲ. ಗಟ್ಟಿ ವಿಚಿತ್ರ ಅಂತ ದಿನಮಾನ ಬಂದ. ಸಾವಿರಾರು ಗುಣಗಳು ಮತ್ತು ಒಂದೇ ಇಲ್ಲ. ನಾ ಹೇಳೋದು ಪಟ ಪಟ ಹೇಳ್ಬಿಡ್ತೀನಿ. ಮಮ್ಮಿ ಹೇಳು. ಅಡಿಗೆ ಮಾಡೋದು ಒಂದು ಒಳ್ಳೆ ಗುಣ. ಇಲ್ಲಿಂದ ಹೋಗೋಣ ಮತ್ತೆ ರಾತ್ರಿ 11:30 ಆಗ್ಯದ. ನಾನು ಧ್ಯಾನಕ್ಕೆ ಕೊಂಡು ಸರಿ ಮಂದಿ ಧ್ಯಾನಕ್ಕೆ ಕೊಂಡು ಹೋದ್ರ ದಾಮ್ರಿ ಗುರುಜಿ ಮುಂದೆ ಬರ್ತಾ ಇರಲಿಲ್ಲ. ಧ್ಯಾನ ಪುತ್ರ ಆಕಳಿಸೋದಾಗಿ ಹೋಯ್ತು. ದೇವ್ ಹೋಗವಂತವ್ ಯಾರಿಗೆ ಆಕಳಿಕೆ ಬರ್ತಾವ ದೇವ್ ನೋಡಿ. ಯಾರು ಧ್ಯಾನಕ್ಕೆ ಕೂತಾಕ್ರೆ ಬರೀ ಆಕಳಿಕೆ ಬರ್ತಾವ. ದೇವ್ ಆಲಸ್ಯ ದೇವ್ ಆಕಳಿಕೆ ದೇವ್ ಯಪ್ಪ. ನಾನು ಶಿವನ್ ಧ್ಯಾನ ಕುಂಡ್ರ ಅರ್ಧ ತಾಸು ಆಕಳಿಸೋದಾಗೆ ಹೋದ. ಯಾಕತ್ತೆ ದೇವದಮ್ಮ? ದೇವದ ಯಾಕಿತ್ತಂದ್ರೆ ಹೋತಂಬ ಬರ್ತಂಬ ಗಂಡಗೆ ಬಂದಿದೆ ಬೈ. ಅದೇ ದೇವ. ಗಂಡ ಹೆಂಡತಿಗೆ ಬೇಕಂದ್ರೆ ಅದೇ ದೇವಿ. ಮತ್ತೆ ಅವ ಮಹಾದೇವ. ಆ ದೇವಗಿಲ್ಲ ಬಂದ್ರೆ ಹೇಳ್ಬೇಕಲ್ಲ, ಬರಕ್ಕೆ ತಯಾರಿಲ್ಲ. ಈಗ ನೋಡ್ರಿ ಶಿವರಾಜ್ ಎಷ್ಟು ಪವಿತ್ರ ಅದಾರಪ್ಪ. ಈ ಶಿವರಾಜರನ್ನ ಸಾಧಾರಣ ಎಷ್ಟು ದೇವ್ರ ಜ್ಞಾನ ತಿಳ್ಕೊಂಡ್ರ ನೋಡ್ರಿ. ಈಗ ಈ ಊರಾಗ ಇವ್ರು ಒಬ್ಬರೇ ದೇವ್ರ ಅನ್ಸತ್ತ. ವಾಕಿಂಗ್ ಹೋಗಿದ್ದೇವೆ ನಿನ್ನೆ. ಹೋತ್ ಯಾರು ತಿಂದು ಹೋಗದ್ದು ಹಬ್ಬ ತೊಗೊಂಡು ತಿನ್ಲಕತ್ತ. ಭೇದ ಭಾವ ಐತಿ ನೋಡ್ರಿ. ಯಾರು ತಿಂದು ಹೋಗೋದಾರು ಏನು ನಂದು ಹಂಗ್ಯಾಕ್ರಿ ಬ್ಯಾರೆ ತರೋನು ಇಲ್ರಿ. ಅಲ್ಲ ದೇವ್ರ ಪ್ರಸಾದ ಅಂತ. ಇಂಥ ಗುಣ ಯಾರಿಗೆ ಬರ್ತದ? ಅದೊಂದು ಒಳ್ಳೆ ಗುಣ ಅಲ್ರಿ. ಭೇದ ಭಾವ ಇಲ್ಲದೆ ಇರೋದು ಒಳ್ಳೆ ಗುಣ. ನಾ ಹೇಳ್ತೇನೆ ಕೇಳ್ರಿ, ನೀವು ಯಾರು ಹೇಳೋದು. ಭೇದ ಭಾವನೆ ಇಲ್ಲ, ಅದೊಂದು ಒಳ್ಳೆ ಗುಣ. ದಾನ ಧರ್ಮ ಮಾಡೋದು ಒಳ್ಳೆ ಗುಣ. ಸೇವಾ ಮಾಡೋದು ಒಳ್ಳೆ ಗುಣ. ಸೇವಾ ಮಾಡೋದು ನಂದಿಟ್ಟು ಸೇವಾ. ನಿನ್ನೆ ಅಜ್ಜಿ ಕೊಡ್ಲಿಲ್ಲ, ಒಂದೇ ರೂಪಾಯಿ ಕೊಟ್ಟು ಬಂದಿಲ್ಲ. ಅಜ್ಜಿ ಗೊತ್ತಿಲ್ಲ. ನಾ ಅಪ್ಕೊಂಡೆ. ಯಾಕೆ ಅಪ್ಕೊಂಡೆ? ಎಲ್ಲ ಅಪ್ಕೊಳ್ಳೋ ಮಗನೇ ಅಪ್ಕೊಂಡೆ. ಹೌದಾ? ನೀವೆಲ್ಲ ಶಿಸ್ತು ಮೇಕಪ್ ಮಾಡ್ಕೊಂಡು ಒಳಗೆ ಅಹಂಕಾರ ಇಟ್ಕೊಂಡು ಹಾಕೊಳ್ಳಲ್ಲ. ಅಹಂಕಾರ ಇದ್ರೆ ಸಮೀಪ ಹೋಗಲ್ಲ. ಏನು ಸಿದ್ಧಾರೂಢ ಪ್ರವಚನ ನಡೆದಾಗ್ರ ಮುದುಕಿ ಬಂದಾಳ. ಯಪ್ಪ ನಂದು ಒಂದು ಮುಟ್ಲಿ. ಎಲ್ಲಾರು ಬಾಯಾಗಿ ಬೀಳತ್ತು ಮಾತಾಡ. ಎಲ್ಲಾರು ಬಾಯಾಗಿ ಬೀಳಿ ಕೊಡ್ತಾಳಟ್ಟು ₹1. ಮಂದಿ ನೌಕರು ಸಾವುಕಾರ ಮುದುಕಿ ಸರಿ. ನಾವು ದೊಡ್ಡ ಸಾವುಕಾರ ಮಂದಿ ಕೂತಿದ್ವಿ. ₹1 ಅಂತ ಎಲ್ಲಾರು ಬಾಯಾಗಿ ಬೀಳ್ಬೇಕಂತ. ಸಿದ್ಧಾರೂಢ ಮಹಾಕರುಣ ಸಿದ್ಧಾರೂಢ ಅಂತ ಬರ್ಲಿ. ಕೊಪ್ಪಾಳಿ ಹೊಡೆದಂಗ ಉತ್ತರ ಕೊಟ್ರು ಸಿದ್ಧಾರೂಢರು. ಅಂದ್ರು ಮಕ್ಕಳ್ರೆ ₹1000 ಕೊಡ್ತೀನಿ, ನೀವು ಲಕ್ಷಾಂತರ ಸಾವುಕಾರ ಕೂತೀರಿ, ನಿಮ್ದು ದೇವ್ರಿಗೆ ಮುಟ್ಟಲ್ಲ. ಆಕಿಂದ ₹1 ದೇವ್ರಿಗೆ ಮುಟ್ತದ. ಅದು ₹1 ತಗೊಂಡು ಸಿದ್ಧಾರೂಢ ಅಂತಾನ, ಹೊರು ತುಂಬಾ ಕೊತ್ತಂಬರಿ ಕರಿಮೇವ್ ತುಂಬ. ಕೊತ್ತಂಬರಿ ಕರಿಮೇವ್ ತಂದು ಸಾರದಾಗ ಹಾಕಿಬಿಟ್ರು. ಎಲ್ಲಾರು ಬಾಯಿಗೆ ಬಿತ್ತು. ಕ್ಲಾಪ್ಸ್ ಮಾಡ್ರಿ. ಎಂತ ಗುಣ ಅದು ನೋಡ್ರಿ. ಸಿದ್ಧಾರೂಢ ಗುಣ ಎಂತದ ನೋಡ್ರಿ. ನೀವು ಸಾವುಕಾರ ಕೊಟ್ಟವ್ರಿಗೆ ಕಿಮ್ಮತ್ ಕೊಡ್ಲಿಲ್ರಿ ಅವರು.
ಬಡವರಿಗೆ ತಿಳಿದವರು ಇಲ್ಲ ನಮ್ಮಂತ ಗುರುಗಳು ಏನ್ ಕೇಳ್ತೀರಿ ನೀವು? ನಮ್ಮಂತ ಗುರುಗಳು ಬಲ್ಲಿ ಇಟ್ಟು ದುರ್ಗುಣದವ್ರು ಹೇಳ್ತೀನಿ ನಿಮಗೆ. ಇಲ್ಲಿ ಯಾವ 10,000 ಇಡ್ತಾನ ಭಾರಿ ಸ್ಪೆಷಲ್ ಆಶೀರ್ವಾದ. ನಮ್ಮ ಹಲ್ಕಟ್ಟು ಗುಣ ಅದು, ನಮ್ಮ ಹಲ್ಕಟ್ಟು ಗುಣ. 1,000 ರೂಪಾಯಿ ಇದು ಏನು ಮಾಡ್ತಾನೋ ಮಾರಾಯ ಯಾರು? ನಮಗೆ ಯಾಕ್ರಿ ದುಡ್ಡಿನ ಆಸೆ? ಬಡವ್ರು ಕರೆದ ಆಶೀರ್ವಾದ ಕೊಡ್ರಲ್ಲ. ಬಡವ್ರ ಸ್ವಾಮಿನೇ ಇಲ್ಲಿ ಜಗತ್ನಾಗ ಯಾರು? ಬರೀ ರೊಕ್ಕ ರೊಕ್ಕ ರೊಕ್ಕ, ಫಾರ್ಚುನರ್ ಗಾಡಿ ಹಂಗಾಯ್ತು ಹಿಂಗಾಯ್ತು, ದೊಡ್ಡ ಮೇಕಪ್ ಅದು ಇದು. ನೀವೆಲ್ಲ ಹೆಣ್ಮಕ್ಳು ಮಾಡ್ತೀರಿ ಮೇಕಪ್, ನಮ್ಮಂತವ್ರು ಮೇಕಪ್. ಅವೆಲ್ಲ ರುದ್ರಾಕ್ಷಿ ಮೇಲೆ ಬಂಗಾರ ಹಾಕೊಂಡಿರ್ತಾರೆ ನೋಡ್ರಿಲ್ಲ. ನಮಗೆ ಯಾಕೆ ಬೇಕ್ರಿ ಬಂಗಾರ? ಬಂಗಾರ ಅಂತ ಗುಣ ಇರಬೇಕು. ಸೇವಾ ಭಾವ ಒಂದು ಒಳ್ಳೆ ಗುಣ ಅದ, ಶ್ರದ್ಧಾ ಒಂದು ಒಳ್ಳೆ ಗುಣ ಅದ, ದಾನ ಧರ್ಮ ಒಂದು ಒಳ್ಳೆ ಗುಣ. ತಾಳ್ಕೊಳ್ಳೋದು, ನಿಮ್ ಕೊಳ್ಳಾಗ ತಾಳಿ ಅದ, ತಾಳ್ಕೊಂಡು ಹೋಗುದು ಒಳ್ಳೆ ಗುಣ ಅದ. ಯಾರು ತೆರೆಗೆ ಇಲ್ಲಿ ನೋಡ್ರಿ, ಎಲ್ಲಾರ ಕೊಳ್ಳಾಗ ತಾಳಿ ಅದ ಅಂತ ತಾಳ್ಕೊಂಡು ಹೋಗೋದೇ ಗೊತ್ತಿಲ್ಲ. ಸ್ವಲ್ಪ ಗಂಡ ಏನೋ ಬೈದ್ರ ಲಗೇಜ್ ಟಣ್ 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 ಹೆಂಗ ಬೈತಾನ ನೀವ? ಹೌದಿಲ್ರಾಣಿ? ಹೊರಗಾಗಲಿ ಸ್ವಾಮಿ ಒಳಗ್ ಮಕ್ಕೊಂಡ ಅಂತ ತಿಳ್ಕೊಂಡಿರ್ತಾರ ಅವ್ರು. ನಾ ಎಲ್ಲ ಕಡೆ ಕಿವಿ ಮಾಸ್ತರ್ ಮುತ್ಯಾಗ 1000 ಕಿವಿ ಇರ್ತಾವ. ಅಲ್ಲಿ ಹಿಂಗ ಬೇಕೈತಂದ್ರ ಹೋಗ್ಬಿಡ್ತಾನ, ಗಡ್ಡ ಬರ್ಬೇಕಂತಾಳು. ಇಲ್ಲ ಪಾಪ ಬಾಳ ಒಳ್ಳೆ ಹಾಡು ಮಾಡೋದು. ನಿನ್ನೆ ರಾತ್ರಿ 11:30 ತನಕ ಕೃಷ್ಣನ್ ಧ್ಯಾನ ಮಾಡಿದ್ರೆ ಅದ್ಭುತ ಧ್ಯಾನ. ಧ್ಯಾನಕ್ಕೆ ಹಂಬಲಿಸ್ಬೇಕಮ್ಮ. ಇರುತ್ತನ ಧ್ಯಾನಕ್ಕೆ ಕೂಡ ನನ್ನ ಶಕ್ತಿ ತೋದು ಇದ್ದದ್ದು ಅದಲ್ಲ. ಅಡಿಗೆ ಪಡಿಗೆ ತಿನ್ನೋದು ಮಾಡೋದು ಇದು ಜನ್ಮಕ್ಕೆ ಹತ್ಯದ, ಇದು ಬಿಟ್ಟಿಲ್ಲ. ಇದು ಒಳ್ಳೇದ. ಇವು ಹೂವು ಅಂದ್ರೆ ಎಲ್ಲ ಒಳ್ಳೆ ಗುಣಗಳು. ಹೂವಿದ್ದಲ್ಲಿ ಏನು ಬರ್ತಾವ? ಜೇನುಹುಳ. ಜೇನುಹುಳ ಅಂದ್ರೆ ಏನು? ಹೋಲಸ್ರಲ್ಲ. ಜೇನುಹುಳ ಅಂದ್ರೆ ಏನು? ಬುದ್ಧಿಗೆ ಬಾಳ ನೋಡ್ಬೇಕಪ್ಪ. ಅಲ್ಲಿ ಹೇಳದ್ನಲ್ಲ, ಹೊಲಸು ಗುಣಕ್ಕೆ ಏನು ಬಂತು? ನೊಣ ಅಂದ್ರೆ ಏನು? ಆಗಳೇ ಹೇಳಿಲ್ಲ. ಮತ್ ಹಿಂಗಿಲ್ಲಿ ಇಲ್ಲಿ ಹೇಳಿಲ್ಲ. ಶಾಬಾ ಏನು? ಕ್ಲಾಪ್ಸ್. ದೇವ್ರ ಒಳ್ಳೆ ಗುಣ ಎಲ್ಲೆಲ್ಲಿ ಅದಾವ. ನೀವು ಗುಡಿಗೆ ಹೋಗುದು ಬೇಕಾಗಿಲ್ಲ, ಅವರೇ ನಮ್ಮ ಮನೆಗೆ ಬರ್ತಾವ. ನೀವು ಗುಡಿಗೆ ಹೋಗುದು ಬೇಕು. ನಿಮ್ಮ ಒಳ್ಳೆ ಗುಣ ಹತ್ರ ಬೆನ್ನ ಹತ್ತಿ ಬರ್ತಾವ. ತಿಳಿತಾ? ಈ ಇಷ್ಟು ಸಾವಿರಾರು ಗುಣಗಳದಾವಲ್ಲ, ಒಂದ್ ಯಾವ್ದಾರು ಹಿಡೀರಿ ಸಾಕು. ಒಂದೇ ಹಿಡಿ. ಗಂಡಿಗೆ ನಮಸ್ಕಾರ ಮಾಡೋದು ಹಿಡಿ. ನಮಸ್ಕಾರ ಮಾಡೋದು ಅಂದ್ರೆ ಏನು? ಸುಮ್ಮ ಹೋಗಿ ಅವನಿಗೆ ಕಾಲ್ ದಿನಾಲು ಮಾಡ್ಲೇಬೇಕು. ಅವ ಕೂಡ್ತಿರ್ಲಾಕ ಕುಂತಿರ್ಲಾಕ ದಿನ ಹಾಕೊಂಡು ಹೊಡೆಯಲಾಕ ಏನ್ ಹಾಕಿರ್ಲಾಕ ನೀವು ಕಾಯಕ್ ನೀವು ಮಾಡೋದು ಭಾಳ ಮಹತ್ವದ. ಇದು ಮತ್ತೆ ಟೆಕ್ನಿಕಲಿ ಮಾಡೋದಿಲ್ಲ, ಹೇಳ್ಯಾರತ್ರ ಮಾಡೋದಿಲ್ಲ, ಪ್ರೀತಿಯಿಂದ ಮಾಡೋದು. ಒಬ್ಬಕ್ಕೆ ಯಾರೋ ಹೇಳಿದ್ರು ಗಂಡಿಗೆ ನಮಸ್ಕಾರ ಮಾಡತ್ತವ ಅಣ್ಣ. ಆಕೆ ಅಂದ್ರು ಗಂಡ ಊರಿಗೆ ಬರ್ತಾನ, ಅವಾಗ ಏನ್ ಮಾಡೋದು ರೀತಿ ಕೇಳಿದ್ರು. ಅವಾಗ ಅವ್ರ ಗುರುಗಳು ಅಂದ್ರು ಗಂಡದ ಫೋಟೋ ಇರ್ಬೇಕಲ್ಲ, ಫೋಟೋ ಕರೆ ಸ್ವಲ್ಪ ಇದು ಮಾಡು, ನಮಸ್ಕಾರ ಮಾಡು, ಆರತಿ ಮಾಡು ಅಣ್ಣ. ಒಂದ್ ದಿವ್ಸಕ್ಕೆ ನೋಡ್ರಿ ತಲೆ ಟೆಕ್ನಿಕಲ್ ಅಂದ್ರೆ ಹೆಂಗಿರುತ್ತೆ ಹೇಳ್ತೀನಿ ನಿಮಗೆ. ಮನೆಯಾಗೆ ನನ್ನ ಗಂಡ ಊರಿಗೆ ಹೋಗಿದವ, ರೀ ಬರ್ರಿ ಅಂತ ಅಂದ್ರು. ಬಂದವ, ಯಾಕ ಏನಾಯ್ತು? ಇಲ್ಲಿ ಸ್ವಲ್ಪ ಬಗ್ರಿ ಅಂದ್ರು. ಅದು ಫೋಟೋ ಸ್ವಲ್ಪ ಮ್ಯಾಲ ಇತ್ತಲ್ರಿ, ಅವ್ನ ದುಬ್ಬದ ಮ್ಯಾಲ ಕಾಲಿಟ್ಟು ಅಲ್ಲಿ ಆರತಿ ಮಾಡ್ಲತ್ತ. ನೋಡ್ರಿ ಆರತಿ ಯಾರಿ ಮಾಡದ ಗಂಡಿಗೆ, ಅವ್ನ ದುಬ್ಬದ ಮ್ಯಾಲ ಕಾಲಿಟ್ಟು. ಇದಕ್ಕಂತಾರ ಯಾಂತ್ರಿಕವಾಗಿ. ಅವನ ತಿಳ್ಕೊರಿ, ಹೇಳ್ಯಾರ ಅಂತೇಳಿ ಮಾಡೋದಿಲ್ಲ, ಅದು ಪ್ರೇಮದಿಂದ ಮಾಡೋದು. ಪ್ರೇಮದಿಂದ ಭಕ್ತಿಯಿಂದ. ಅವ ಹೆಂಗಾರ ಹಾಕಿರ್ಲಕ್ಕ ಅವ್ನು ತಪ್ಪು ತಕ್ಕೋತ್ಕೊಂಡ್ರು ಬೇಡ್ರಿ. ಇದು ಮಾನ್ಯ ರಾಣಿ ಹೇಳ್ತಿದ್ದನ, ಏನ್ ಹೇಳ್ತಾರೆ ಗುರು ಅತ್ತಿಳು, ಈಗ ಮನೆ ಚಾಲು ಮಾಡ್ಯಾಳ.